ನಾವು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಮಧ್ಯ ಇರತಕ್ಕಂತ ಸಹೋದರಿ ತನುಶ್ರೀ ಸಿಸ್ಟರ್ ತನುಶ್ರೀ ಅವರು ಪ್ರಾರ್ಥನೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಪ್ರಾರಂಭ ಪ್ರಾರ್ಥನೆ. ಸಿಸ್ಟರ್ ತನುಶ್ರೀ. ತನುಶ್ರೀ ಸಿಸ್ಟರ್ ತನುಶ್ರೀ ಇದ್ದೀರಾ? ಬ್ರದರ್ ಇಲ್ಲ, ಬ್ರದರ್ ಅವರು ಜಾಯ್ನ್ ಆಗಿಲ್ಲ. ಓಕೆ ಓಕೆ. ಸಹೋದರ ಸಾಕ್ಷಿ ಪ್ರಾರ್ಥನೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸಿಸ್ಟರ್ ಸಾಕ್ಷಿ ಬ್ರದರ್ ಅವರು ಬಂದಿಲ್ಲ ಬ್ರದರ್. ಬಂದಿಲ್ಲ. ಓಕೆ ಸಿಸ್ಟರ್ ನಕುಲ್ಗೆ ಕೊಟ್ಬಿಡ್ಲಾ? ಕೊಡಿ ಸಿಸ್ಟರ್ ಕೊಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರೇ, ಮಹೋನ್ನತರೇ, ಆಗಮೆ ಸ್ಥಳದಲ್ಲಿ ವಾಸ ಮಾಡುವ ನಮ್ಮ ಜೀವವುಳ್ಳ ಪರಲೋಕ ತಂದೆ ದೇವರೇ, ನಿಮಗೆ ಸ್ತೋತ್ರಪ್ಪ. ನಮ್ಮನ್ನು ಮುಂಜಾನೆ ವೇಳೆಯಿಂದ ರಾತ್ರಿ ವೇಳೆವರೆಗೂ ಕಾಪಾಡಿ ಕಾಗಿ ಸ್ತೋತ್ರಪ್ಪ. ಕಣ್ಣುದುರು ಪಾಪಿಯಾದ ನಮ್ಮನ್ನು ನೀವೊಂದು ಕರುವಿಕೆಯಲ್ಲಿ ಕರ್ದಿ ಸ್ತೋತ್ರಪ್ಪ. ಏನಪ್ಪ ಈ ದಿನ ಎಲ್ಲಾ ಮಕ್ಳಪ್ಪ ನಾವೆಲ್ಲರೂ ನೀವೊಂದು ವಾಕ್ಯವನ್ನು ಹೇಳ್ತೀವಪ್ಪ. ಹೇಳುವಾಗ ಎಲ್ಲಾ ಮಕ್ಕಳನ್ನು ನೀವ ಕಾಪಾಡಿ ಕಾದಿಸಪ್ಪ. ಹೇಳುವಾಗ ಅದು ಸ್ವಸ್ಥಾಗಿ ಹೇಳಿ ಎಲ್ಲಾರು ಹೇಳೋತ್ತ ಮಾಡ್ರಿಯಪ್ಪ. ಇವತ್ತೆಲ್ಲಾರು ನಿಮ್ ವಾಕ್ಯನ್ನು ಕೇಳಿ ತಿಳ್ಕೊಳ್ಳೋ ತರ ಮಾಡ್ರಿಯಪ್ಪ. ಇವತ್ತು ಯಾವ ಮಕ್ಳು ಹೇಳ್ತಾರಪ್ಪ, ನೀವು ಕಾಪಾಡಿಸಿ ಮುಂದೆ ಇನ್ನೂ ಹೆಚ್ಚು ಜನರು ನಿಮ್ಮೊಂದು ವಾಕ್ಯವನ್ನು ತಿಳ್ಕೋ ತರ ಮಾಡ್ರಿಯಪ್ಪ. ಈ ವೇಳೆ ಕೂಡಿ ಮಾಡ್ತಾ ಇದೆ, ಅದಕ್ಕಾಗಿ ಸ್ತೋತ್ರಪ್ಪ. ಈ ವೇಳೆ ಪ್ರಾರ್ಥನೆಯನ್ನು ತಂದೆ ಬಳಿಯಲ್ಲಿ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ. ಆಮೇನ್. ಆಮೇನ್. ಅಗೇನ್ ಥ್ಯಾಂಕ್ ಯು ಬ್ರದರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಂದರ್ಭದಲ್ಲಿ ನಾವು ಇವತ್ತಿನದಲ್ಲಿ ಯೇಷೋಪನ ಒಂದು ಜೀವನ ಚರಿತ್ರೆ ಕುರಿತು, ಅಂದ್ರೆ ಯಾಕೋಬನ ಮಗನಾಗಿರ್ತಕ್ಕಂಥ ಯೇಷೋಪನ ಕುರಿತು ಅವರ ಜೀವನ ಚರಿತ್ರೆ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಇವತ್ತು ಬ್ರದರ್ ಸಿಸ್ಟರ್ ಎಲ್ಲರೂ ಕೂಡ ಇದರಲ್ಲಿ ತೆಗೆದುಕೊಳ್ತಾ ಇದ್ರಿ. ಮಕ್ಕಳು ಸರಿಯಾದ ರೀತಿಯಲ್ಲಿ ಅವರ ಒಂದು ಚರಿತ್ರೆಯನ್ನು ಹೇಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ಮೊದಲನೇದಾಗಿ ಬ್ರದರ್ ತರುಣ್ ಲೋಕೇಶ್. ಬ್ರದರ್ ಇಲ್ಲ ಬ್ರದರ್. ಇಲ್ಲ ಬ್ರದರ್ ಇಲ್ಲ. ಸಾಕ್ಷಿ ಕೂಡ ಇಲ್ಲ. ಇಲ್ಲ ಬ್ರದರ್. ಬ್ರದರ್ ಜೋನಾಥ್. ಅವರು ಇಲ್ಲ ಬ್ರದರ್, ಸಾರಿ. ಅವ್ರನ್ನಿಲ್ಲ. ಪೃಥ್ವಿ ಸ್ವಲ್ಪ ಲೇಟ್ ಬರ್ತಾರೆ ಬ್ರದರ್. ತನುಶ್ರೀ ಇಲ್ಲ ಬ್ರದರ್. ಅವ್ರನ್ನಿಲ್ಲ. ಸೋದರಿ ಅನನ್ವಿತಾ ಇಲ್ಲ ಬ್ರದರ್. ಅವ್ರನ್ನಿಲ್ಲ. ಸೋದರಿ ಚೈತನ್ಯ ಇದಾರೆ ಬ್ರದರ್. ಹೇಳಿ ಸಿಸ್ಟರ್. ಚೈತನ್ಯ ಅವರು ಯೇಷಪ್ಪನ ಬಗ್ಗೆ ಹೇಳ್ಬೇಕಂತ ನಾನು ಕೇಳ್ಕೊತೀನಿ. ಸಹೋದರಿ ಚೈತನ್ಯ. ಎಸ್ ಬ್ರದರ್. ಹೇಳಿ ಸಿಸ್ಟರ್. ಯೇಷಪ್ಪನ ಚರಿತ್ರೆ ಬಗ್ಗೆ ಹೇಳಿ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಗೆ ವಂದನೆಗಳು. ಈಗ ನಾವು ಯೋಸೇಫನ ಚರಿತ್ರೆಯನ್ನು ನೋಡೋಣ. ಯೋಸೇಫನ ತಂದೆಯ ಹೆಸರು ಯಾಕೋಬ. ಯಾಕೋಬನ ವಯಸ್ಸಾದ ಕಾಲದಲ್ಲಿ ಹುಟ್ಟಿದ್ದಂತಹ 11ನೇ ಪುತ್ರನೇ ಈ ಯೋಸೇಫ. ಯಾಕೋಬನು ತನ್ನ ಎಲ್ಲ ಮಕ್ಕಳಿಗಿಂತ ಯೋಸೇಫನನ್ನು ತುಂಬಾ ಪ್ರೀತಿಸ್ತಾರೆ. ಎಷ್ಟು ಪ್ರೀತಿಸ್ತಾರಂದ್ರೆ ತನ್ನೆಲ್ಲ ಮಕ್ಕಳನ್ನು ಬಿಟ್ಟು ಕೇವಲ ಯೋಸೇಫನಿಗೆ ಮಾತ್ರ ಒಂದು ವಿಚಿತ್ರದ ನಿಲುವಂಗಿಯನ್ನು ಹೊಲಿಸಿ ಕೊಡ್ತಾರೆ. ಯೋಸೇಫನಿಗೆ 10 ಜನ ಅಣ್ಣಂದಿರು ಇರ್ತಾರೆ. ಅವರು ಅವನ ತಂದೆ ಅವರಿಗಿಂತ ಯೋಸೇಫನನ್ನು ಜಾಸ್ತಿ ಪ್ರೀತಿಸುವುದನ್ನು ನೋಡಿ ಯೋಸೇಫನ ಮೇಲೆ
ದ್ವೇಷ ಮಾಡ್ತಾರೆ. ಯೋಸೇಫನಿಗೆ ಕನಸುಗಳು ಬರ್ತಾ ಇರುತ್ತೆ. ಯೋಸೇಫನು ತನ್ನ ಎಲ್ಲ ಕನಸುಗಳನ್ನು ಅಣ್ಣಂದಿರಿಗೆ ತಿಳಿಸುತ್ತಾ ಇರ್ತಾನೆ. ಒಂದು ದಿನ ಯೋಸೇಫನಿಗೆ ಬಂದ ಕನಸು ಏನೆಂದರೆ, ಯೋಸೇಫನ ಅಣ್ಣಂದಿರು ಹೊಲದಲ್ಲಿ ಸಿವುಡುಗಳನ್ನು ಕಟ್ತಾ ಇರ್ತಾರೆ. ಆಗ ಯೋಸೇಫನ ಸಿವುಡು ಎದ್ದು ನಿಲ್ಲುತ್ತದೆ. ಆಗ ಅವನ ಅಣ್ಣಂದಿರ ಸಿವುಡುಗಳು ಸುತ್ತಲೂ ಬಂದು ಯೋಸೇಫನ ಸಿವುಡಿಗೆ ಅಡ್ಡ ಬೀಳುತ್ತೇವೆ. ಈ ಕನಸಿನ ಬಗ್ಗೆ ಯೋಸೇಫನು ತನ್ನ ಅಣ್ಣಂದಿರಿಗೆ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದಾಗ ಅವನ ಅಣ್ಣಂದಿರು ಯೋಸೇಫನನ್ನು ಮತ್ತಷ್ಟು ದ್ವೇಷ ಮಾಡ್ತಾರೆ. ಯೋಸೇಫನು ಇನ್ನೊಂದು ಕನಸು ಕಂಡಿರ್ತಾನೆ. ಅದರಲ್ಲಿ ಸೂರ್ಯ ಚಂದ್ರನು 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಎಂದು ಅಣ್ಣಂದಿರಿಗೂ ತಂದೆಗೂ ಹೇಳ್ತಾನೆ. ಆಗ ಅವನ ತಂದೆಯು, ಏನಿದು? ನಾನು ನಿನ್ನ ತಾಯಿಯು ಅಣ್ಣಂದಿರು ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳ್ತೀವ ಎಂದು ಗದರಿಸ್ತಾರೆ. ಒಂದು ದಿನ ಯೋಸೇಫನ ಅಣ್ಣಂದಿರು ಆಡು ಕುರಿಗಳನ್ನು ಮೇಯಿಸುವುದಕ್ಕೆ ಶೆಕೆಮಿನಲ್ಲಿಗೆ ಹೋಗಿರ್ತಾರೆ. ಆಗ ಅವರ ತಂದೆಯು ಯೋಸೇಫನಿಗೆ, ನೀನು ಹೋಗಿ ನಿನ್ನ ಅಣ್ಣಂದಿರ ಹತ್ತಿರ ಹೋಗಿ ಯೋಗಕ್ಷೇಮ ವಿಚಾರಿಸಿಕೊಂಡು ಬಾ ಅಂದನು ಅಂತ ಹೇಳ್ತಾರೆ. ಯೋಸೇಫನು ಅವನ ಅಣ್ಣಂದಿರನ್ನು ಹುಡುಕುತ್ತಾ ಹೋಗ್ತಾರೆ. ಅವನನ್ನು ದೂರದಿಂದ ನೋಡಿ ಅವನನ್ನು ಕೊಲ್ಲುವುದಕ್ಕೆ ಅವರ ಅಣ್ಣಂದಿರು ಒಳಸಂಚು ಮಾಡ್ತಾರೆ. ನಾವು ಅವನನ್ನು ಕೊಂದು ಈ ಗುಂಡಿಯಲ್ಲಿ ಹಾಕೋಣ ಎಂದು ಮಾತಾಡಿಕೊಳ್ತಾರೆ. ಅದರಲ್ಲಿ ರೂಬೇನನು, ಬೇಡ, ಅವನ ಪ್ರಾಣವನ್ನು ತೆಗೆಯಬೇಡ ಎಂದು ಹೇಳಿ ಅವನನ್ನು ಕಾಡಿನಲ್ಲಿರುವ ಈ ಗುಂಡಿಯೊಳಗೆ ಹಾಕೋಣ. ಆಗ ಏನೋ ಒಂದು ಮೃಗ ಬಂದು ಅವನನ್ನು ಕೊಲ್ತು. ನಾವು ಅವನನ್ನು ಕೊಲ್ಲಬಾರದು ಅಂತ ಹೇಳ್ತಾನೆ. ರೂಬೇನನು ಯೋಸೇಫನನ್ನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕು ಅಂತ ಅನ್ಕೊಂಡಿರ್ತಾರೆ ಎಂದು ಆಗ ಯೋಸೇಫನು ತನ್ನ ಅಣ್ಣಂದಿರ ಬಳಿಗೆ ಬರ್ತಾರೆ. ಆದರೆ ಅವನ ಅಣ್ಣಂದಿರು ಅವನನ್ನು ಹಿಡಿದುಕೊಂಡು ಆತನ ಅಂಗಿಯನ್ನು ತೆಗೆಸಿ ಅವನನ್ನು ಗುಂಡಿಯ ಒಳಗೆ ಹಾಕ್ತಾರೆ. ಆಮೇಲೆ ಅವರು ಊಟಕ್ಕೆ ಕುತ್ಕೊಂತಾರೆ. ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿದಾಗ ಇಷ್ಮಾಯೇಲರಿಗೂ ಯೋಸೇಫನನ್ನು ಅವನ ಅಣ್ಣಂದಿರು 20 ರೂಪಾಯಿಗೆ ಮಾರ್ಬಿಡ್ತಾರೆ. ಆಮೇಲೆ ಅವರು ಯೋಸೇಫನ ನಿಲುವಂಗಿಗೆ ರಕ್ತದಲ್ಲಿ ಅದ್ದಿ ಅದನ್ನು ತಮ್ಮ ತಂದೆಗೆ ಕಳಿಸ್ತಾರೆ. ಇದು ನಮ್ಗೆ ಸಿಕ್ಕಿತು.
ಇದು ಯೋಸೇಫನ ಅಂಗಿ ಹೌದಾ ಅಲ್ವಾ ಅಂತ ನೋಡು ಎಂದು ಹೇಳ್ತಾರೆ. ಆಗ ಯಾಕೋಬನು ಅದರ ಗುರುತನ್ನು ಹಿಡಿದು ಮಗನಿಗೋಸ್ಕರ ಅಳ್ತಾರೆ. ಆದರೆ ದೇವರು ಯೋಸೇಫನ ಜೊತೆಯಲ್ಲಿರ್ತಾರೆ. ಅದರಿಂದ ಅವನು ಐಗುಪ್ತ ದೇಶದ ಅರಸನಾಗ್ತಾರೆ. ಆ ದೇಶವನ್ನು ಆಳ್ವಿಕೆ ಮಾಡ್ತಿರ್ತಾರೆ. ಒಂದು ಕಾಲದಲ್ಲಿ ಎಲ್ಲ ಪ್ರಪಂಚದಲ್ಲಿ ಬರಗಾಲ ಬಂದಿರುತ್ತೆ. ಆದರೆ ಆ ಬರದಿಂದ ಆಗ ಯೋಸೇಫನ ಅಣ್ಣಂದಿರು ಆಹಾರಕ್ಕಾಗಿ ಯೋಸೇಫನ ಬಳಿಯಲ್ಲಿ ಬರ್ತಾರೆ. ತನ್ನ ಅಣ್ಣಂದಿರನ್ನು ಗುರುತು ಹಿಡಿಯುತ್ತಾರೆ. ಯೋಸೇಫನು ತನ್ನ ಅಣ್ಣಂದಿರನ್ನ ಗುರುತು ಹಿಡಿತಾರೆ. ಇವರಿಗೆ ಅವನು ಯೋಸೇಫನೆಂದು ಗುರುತು ಹಿಡಿಯುವುದಕ್ಕೆ ಆಗೋಲ್ಲ. ಯೋಸೇಫನು ದೇವರಿಗೆ ನಂಬಿಗಸ್ತನಾಗಿರ್ತಾನೆ. ದೇವರು ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ದರ್ಶನ ಕೊಡ್ತಾ ಇರ್ತಾರೆ. ಈ ವಾಕ್ಯವನ್ನು ದೇವರು ಆಶೀರ್ವಾದಿಸಲಿ. ಆಮೆನ್. ಥ್ಯಾಂಕ್ ಯು ಸಿಸ್ಟರ್, ಸೂಪರ್ ಆಗಿ ಹೇಳಿದ್ರಿ. ಬ್ರದರ್ ಸ್ತುತಿನ್ ಇದ್ದೀರಾ? ಬ್ರದರ್ ಯೇಸಪ್ಪನ ಬಗ್ಗೆ ಚರಿತ್ರೆ ಹೇಳ್ತೀರಾ ಬ್ರದರ್? ಹೇಳಿ. ಎಲ್ಲರಿಗೂ ಯೇಸು ಕ್ರಿಸ್ತನ ಬಗ್ಗೆ ವಂದನೆಗಳು. ಇವಾಗ ನಾವು ಯೋಸೇಫನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಯೋಸೇಫನು ಯಾಕೋಬನ ಮಗನು. ಮಲತಾಯಿಗೆ ಹುಟ್ಟಿದ ಅಣ್ಣಂದಿರು ಇರ್ತಾರೆ. ಆ ಅಣ್ಣಂದಿರು ಯೋಸೇಫನನ್ನು ಕಂಡ್ರೆ ಆಗಲ್ಲ, ದ್ವೇಷ ಮಾಡ್ತಾ ಇರ್ತಾರೆ. ಆದರೆ ಒಂದು ದಿನ ಅಣ್ಣಂದಿರು ಯೋಸೇಫನನ್ನು ಕೊಲ್ಲಬೇಕೆಂದು ನೀರಿಲ್ಲದ ಗುಣಿಯೊಳಕ್ಕೆ ಹಾಕ್ತಾರೆ. ಆದರೆ ಆ ಗುಣಿಯೊಳಗಿಂದ ಎತ್ತಿ ಇಸ್ಮಾಯೇಲರಿಗೆ 20 ರೂಪಾಯಿಗೆ ಮಾರ್ತಾರೆ. ಯೋಸೇಫನು ಆ ದೇಶದಲ್ಲಿ ಕನಸಿನ ಅರ್ಥವನ್ನು ಹೇಳ್ತಾ ಇರ್ತಾನೆ. ಒಂದು ದಿನ ಯೋಸೇಫನಿಗೆ ಅನ್ಯಾಯವಾಗಿ ಯೋಸೇಫನನ್ನು ಸೆರೆಮನೆಗೆ ಹಾಕುತ್ತಾರೆ. ಆಗ ರಾಜನಾದ ಫರೋಹನಿಗೆ ಕನಸು ಬೀಳುತ್ತೆ, ಆದರೆ ಯಾರು ಹೇಳಕ್ಕಾಗಲ್ಲ. ಆಗ ಸೆರೆಮನೆಯಲ್ಲಿದ್ದ ಯೋಸೇಫನನ್ನು ಕರೆದುಕೊಂಡು ಯೋಸೇಫನು ಆ ರಾಜನ ಕನಸಿನ ಅರ್ಥವನ್ನು ಹೇಳ್ತಾನೆ. ಆಗ ರಾಜನು ಯೋಸೇಫನಿಗೆ ದೇಶದ ಮೇಲೆಲ್ಲ ಅಧಿಕಾರಿಯಾಗಿ ನೇಮಿಸುತ್ತಾನೆ. ಆಗ 7 ವರ್ಷದ ಬರಗಾಲದಲ್ಲಿ ಎಲ್ಲ ದೇಶಗಳಿಗೆ ಧಾನ್ಯಗಳನ್ನು ಕೊಡುತ್ತಿದ್ದನು. ಯೋಸೇಫನ ಅಣ್ಣಂದಿರು ಕೂಡ ಧಾನ್ಯಗಳನ್ನು ಕೊಂಡುಕೊಳ್ಳಕ್ಕೆ ಬರ್ತಾರೆ. ಯೋಸೇಫನು ತನ್ನ ಅಣ್ಣಂದಿರಿಗೆ ಕ್ಷಮಿಸುತ್ತಾನೆ. ಹೀಗೆ ಯೋಸೇಫನು ಪಾಪ ಮಾಡದೆ ಇದ್ದರಿಂದ ದೇವರು ಯೋಸೇಫನಿಗೆ ಅಭಿವೃದ್ಧಿ ಪಡಿಸುತ್ತಾನೆ. ಕೊನೆಗೆ ಯೋಸೇಫನು 110 ವರ್ಷ ಬದುಕಿ ಸತ್ತು ಹೋಗುತ್ತಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಇನ್ನೊಬ್ಬ ಸೋದರಿ ನಮ್ಗೇನಂದ್ರೆ ಸೋದರಿ ಪ್ರಿಯಾ ಸಿಸ್ಟರ್ ಇದ್ದೀರಾ? ಬ್ರದರ್ ಬ್ರದರ್ ಅವರು ಚೆನ್ನಾಗಿ ಅಷ್ಟೊಂದು ಪ್ರಾಕ್ಟೀಸ್ ಮಾಡಿಲ್ಲ ಬ್ರದರ್. ನಾಳೆ ಹೇಳಿದ್ರೆ ನಡೀತದೆ ಬ್ರದರ್. ಓಕೆ ಬ್ರದರ್. ಅವ್ರು ಸಾಕ್ಷಿ ಅವರು ಸ್ವಲ್ಪ ಅಜ್ಜಿ ಮನೆಗೆ ಹೋಗಿದ್ರಂತೆ, ಬಂದಿದ್ದಾರೆ. ಅಷ್ಟು ಪ್ರಾಕ್ಟೀಸ್ ಮಾಡಿಲ್ಲ, ಮಾಡ್ತಾರಂತ ಬ್ರದರ್. ನಾನು ಹೋಗಿದ್ದಿಲ್ಲ.
ಓಕೆ ಬ್ರದರ್, ಓಕೆ, ಪರವಾಗಿಲ್ಲ, ನಾಳೆ ನೋಡೋಣ ಅವ್ರಿಗೆ. ಹಾ ಓಕೆ. ಬ್ರದರ್ ಜೋವೆಲ್ ಬ್ರದರ್ ಇದ್ದೀರಾ? ಇಲ್ಲ ಬ್ರದರ್. ಇಲ್ಲ. ಪೃಥ್ವಿ ಬ್ರದರ್ ಬಂದಿದ್ದಾರೆ ವಾಸು, ಬ್ರದರ್. ಯಾರು ಬ್ರದರ್ ಸಿಸ್ಟರ್? ಪೃಥ್ವಿ ಬಂದಿದ್ದಾರೆ, ವಾಸು ಬ್ರದರ್ ಹುಷಾರಿಲ್ಲ ಬ್ರದರ್. ಪೃಥ್ವಿ ಹೇಳ್ತಾರಾ? ಯೇಸಪ್ಪನ ಬಗ್ಗೆ ಚರಿತ್ರೆ ಹೇಳ್ತಾ ಬ್ರದರ್ ಪೃಥ್ವಿ? ಹಾ ಬ್ರದರ್, ಸಿಸ್ಟರ್ ಹೇಳಿ. ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ಇದ್ದಾರ? ಸಿಸ್ಟರ್ ಹೇಳಿ. ಇದ್ದಾರ ಸಿಸ್ಟರ್? ಪೃಥ್ವಿ ಇದ್ದಾರ? ಮಾತಾಡ್ತಾ ಇದ್ದಾರಲ್ಲ ಬ್ರದರ್. ಇಲ್ಲ, ಕೇಳಿಸ್ತಾ ಇಲ್ಲ ನನಗೆ. ಬ್ರದರ್ ಇವಾಗ ಕಳಿಸ್ತಿದ್ಯಾ? ಇಲ್ಲ. ಬ್ರದರ್ ಏನು ನಾನ್ ಮಾತಾಡ ನೀವು ಮಾತಾಡೋದು ಕೇಳಿಸ್ತಾ ಇದೆ ನನಗೆ, ಅವ್ರದ್ದು ಕೇಳಿಸ್ತಾ ಇಲ್ಲ, ಪೃಥ್ವಿದ್ ಕೇಳಿಸ್ತಾ ಇಲ್ಲ. ಹಲೋ ಬ್ರದರ್, ನಮ್ಗೆಲ್ಲ ಕೇಳಿಸ್ತಾ ಇದೆ ಬ್ರದರ್. ಅವ್ರು ಸ್ಟಾರ್ಟ್ ಮಾಡ್ಬಿಡ್ಲಿ, ಲಾಸ್ಟಿಗೆ ಎಂಡ್ ಆದ್ಮೇಲೆ ಬೇಕಾದ್ರೆ ನಾನು ಹೇಳ್ತೀನಿ. ಓಕೆ ಓಕೆ ಓಕೆ. ಸ್ಟಾರ್ಟ್ ಮಾಡು ಪೃಥ್ವಿ. ಯೇಸು ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರರಿಗೂ ವಂದನೆಗಳು. ಇವತ್ತು ನಾವು ನೋಡ್ತಾ ಇರೋ ಟಾಪಿಕ್ ಪಾಠ ಏನಂದ್ರೆ ಯೋಸೇಫನ ಚರಿತ್ರೆ. ಯೋಸೇಫ ಯಾಕೋಬನ ಮಗ. ಯೋಸೇಫ ತನ್ನ ಅಣ್ಣಂದಿರ ಜೊತೆ ಅವರು ಆಡು ಕುರಿಗಳನ್ನ ಮೇಯ್ಸಕ್ಕೆ ಅಂತ ಇರ್ತಾರೆ. ಆಗ ಅವ್ರ ಅಣ್ಣ ತಮ್ಮಂದಿರು ಏನಾದ್ರು ಒಂದ್ ಕೆಟ್ಟ ಕೆಲ್ಸ ಇಲ್ಲ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ತನ್ನ ತಂದೆ ಹತ್ರ ಹೇಳ್ತಾರೆ. ಆಗ ಹೇಳ್ಬೇಕಾದ್ರೆ ಈ ತರ ಹೇಳ್ತಾರೆ. ಯೋಸೇಫ ಯಾಕೋಬನಿಗೆ ಮುಪ್ಪಿನಲ್ಲಿ ಅಂದ್ರೆ ಅವರು ವಯಸ್ಸಾದಾಗ ತುಂಬಾ ವೃದ್ಧನಾದಾಗ ಹುಟ್ಟಿದ್ರಿಂದ ಯೋಸೇಫನ ಮೇಲೆ ಯಾಕೋಬನಿಗೆ ತುಂಬಾ ಪ್ರೀತಿ ಇರುತ್ತೆ. ಅದಕ್ಕೆ ತನ್ನ ಮಗನಿಗೆ ಅಂತ ಒಂದು ಗುರುತಾಗಿ ಒಂದು ನಿಲುವಂಗಿನ ಹೊಲ್ದಿ ಕೊಡ್ತಾರೆ. ಅದವರು ತುಂಬಾ ಪ್ರೀತಿಯಿಂದ ಕೊಡ್ತಾರೆ. ಆಗ ತನ್ನ ಅಣ್ಣ ತಮ್ಮಂದಿರು ಏನ್ ಮಾಡ್ತಾರೆ ಅಂದ್ರೆ ಆ ನಿಲುವಂಗಿನ ನೋಡ್ಬಿಟ್ಟು, ಏನು ಯೋಸೇಫನಿಗೆ ಮಾತ್ರ ಕೊಡ್ತಾರೆ, ನಮಿಗೆಲ್ಲ ಇಲ್ವಲ್ಲ, ನಮಿಗೂ ಅಂತ ಏನ್ ಇವನಿಗೆ ಮಾತ್ರ ಇಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಹೊಟ್ಟೆ ಕಿಚ್ಚು ಪಡ್ತಾರೆ. ಆಗ ಆ ನಿಲುವಂಗಿನ ಕೊಟ್ಟಿದ್ಮೇಲೆ ಅವರು ದ್ವೇಷ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇವನ್ ಮೇಲೆ ಅಷ್ಟೇ ನಮ್ಮಪ್ಪ ಜಾಸ್ತಿ ಪ್ರೀತಿ ತೋರಿಸ್ತಾರೆ ಅಂತ ದ್ವೇಷ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಒಂದು ದಿನ ಯೋಸೇಫನಿಗೆ ಒಂದು ಕನಸು ಬೀಳುತ್ತೆ. ಏನಂದ್ರೆ ಆ ಕನಸು ಏನಂದ್ರೆ ಹೊಲದಲ್ಲಿ ಅವರು ಆ ಸಿವುಡುಗಳನ್ನ ಕಟ್ತಾ ಇರ್ಬೇಕಾದ್ರೆ ಯೋಸೇಫನ ಸಿವುಡು ಮಾತ್ರ ಎದ್ದು ನಿಲ್ಲುತ್ತೆ. ತನ್ನ ಅಣ್ಣ ತಮ್ಮಂದಿರ ಸಿವುಡೆಲ್ಲ ಅವನ ಸಿವುಡು ಸುತ್ತಲೂ ನಿಂತ್ಕೊಂಡು ಅಡ್ಡ ಬೀಳುತ್ತೆ ಅಂತ ಅವ್ರ ಕನ್ಸ್ ಬೀಳುತ್ತೆ. ಇದನ್ನ ಅವ್ರ ಅಣ್ಣ ತಮ್ಮಂದಿರ ಹತ್ರ ಹೇಳ್ತಾರೆ. ಈ ತರ ನಿನ್ನ ಸಿವುಡುಗಳು ನನ್ಗೆ ಅಡ್ಡ ಬೀಳ್ತಾ ಐತೆ ಅಂತ ಹೇಳ್ದಾಗ ಅವ್ರ ಅಣ್ಣ ತಮ್ಮಂದಿರು ಏನ್ ಮಾಡ್ತಾರೆ ಅಂದ್ರೆ ಏನ್ ನೀನು ನಮ್ ಮೇಲೆ ದೊರೆತನ ಮಾಡ್ತೀಯಾ, ದೊರೆತನ ಅಂದ್ರೆ ಏನ್ ಅಜ್ಮಾನ ತರ ಆಡ್ತೀಯಾ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ದ್ವೇಷ ಮಾಡಕ್ಕೆ ಇನ್ನೂ ದ್ವೇಷ ಜಾಸ್ತಿ ಆಗುತ್ತೆ, ದ್ವೇಷ ಇನ್ನೂ ಜಾಸ್ತಿ ಹುಟ್ಟುತ್ತೆ. ಆಗ ಅದಕ್ಕೆ ಅವ್ರ ಅಣ್ಣ ತಮ್ಮಂದಿರು ಮತ್ತೆ ಯೋಸೇಫನಿಗೆ ಇನ್ನೊಂದು ಕನಸು ಬೀಳುತ್ತೆ. ಆ ಕನಸು ಏನಂದ್ರೆ ಸೂರ್ಯ ಚಂದ್ರರು 11 ನಕ್ಷತ್ರಗಳು ಅವ್ರಿಗೆ ಅಡ್ಡ ಬೀಳೋದ್ನ ಒಂದು ಕನಸು ಕಾಳ್ತಾರೆ. ಅದನ್ನ ತನ್ನ ತಂದೆ ತಾಯಿ ಮತ್ತೆ ಅಣ್ಣ ತಮ್ಮಂದಿರ ಮುಂದೆ ಹೇಳ್ತಾರೆ. ಏನಂತ, ಈ ತರ ಸೂರ್ಯ ಚಂದ್ರ ಮತ್ತೆ 11 ನಕ್ಷತ್ರಗಳು ನಂಗೆ ಅಡ್ಡ ಬೀಳ್ತಾ ಇದೆ ಅಂತ ಹೇಳ್ತಾರೆ. ಆಗ ಯಾಕೋಬ ಏನ್ ಹೇಳ್ತಾರೆ ಅಂದ್ರೆ ಈ ಮಾತನ್ನ ಕೇಳ್ಬಿಟ್ಟು ಇದು ನೀನು ಎಂತ ಕನಸು ಕಂಡಿದ್ಯಾ, ನಾನು ನಿನ್ ತಾಯಿ ನಿನ್ನ ಅಣ್ಣ ತಮ್ಮಂದಿರೇನ್ ನಾವು ನಿನ್ಗೆ ಅಡ್ಡ ಬೀಳ್ತೀವ ಅಂತ ಗದರಿಸ್ತಾರೆ. ಆಗ ಅಣ್ಣಂದಿರ್ ಏನ್ ಮಾಡ್ತಾರೆ ಅಂದ್ರೆ ಈ ತರ ಯಾಕೋಬ ಗದರಿಸ್ಬಿಟ್ಟು ಈ ಮಾತನ್ನ ಮನಸ್ಸಲ್ಲಿ ಇಟ್ಕೊಳ್ತಾರೆ. ಅಣ್ಣಂದಿರ್ ಏನ್ ಮಾಡ್ತಾರೆ ಅಂದ್ರೆ ಯೋಸೇಫನ ಮೇಲೆ ಹೊಟ್ಟೆ ಕಿಚ್ಚು ಪಡ್ಕೊಂಡು ಹೊಟ್ಟೆ ಕಿಚ್ಚು ಪಡ್ತಾರೆ.
ಒಂದು ದಿನ ಅವರ ಅಣ್ಣ ತಮ್ಮಂದಿರು ಆಡು ಕುರಿಗಳನ್ನ ಶೆಕೆಮಿನಲ್ಲಿ ಮೇಯಿಸೋದಕ್ಕೆ ಅಂತ ಹೋದಾಗ ಯಾಕೋಬ ಯೋಸೇಫನಿಗೆ ಏನಂತ ಹೇಳ್ತಾರೆ ಅಂದ್ರೆ, ನಿನ್ನ ಅಣ್ಣನ್ ತಮ್ಮಂದಿರ ಬಳಿಗೆ ಹೋಗ್ಬಿಟ್ಟು ನೀನು ನಿನ್ನ ಅಣ್ಣ ತಮ್ಮಂದಿರ ಯೋಗಕ್ಷೇಮವನ್ನ ಮತ್ತೆ ಆಡು ಕುರಿಗಳ ಯೋಗಕ್ಷೇಮವನ್ನ ತಿಳ್ಕೊಂಡು ಬಾ ಅಂತ ಹೇಳ್ತಾರೆ, ವಿಚಾರಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ಯೋಸೇಫನು ಅಣ್ಣಂದಿರ ಬಳಿಗೆ ಹೋದಾಗ ಯೋಸೇಫನು ಬರೋದನ್ನ ಅಣ್ಣಂದಿರು ದೂರದಿಂದಾನೇ ನೋಡ್ತಾರೆ. ದೂರದಿಂದ ನೋಡ್ಬಿಟ್ಟು ನಾವು ಯೋಸೇಫನನ್ನ ಕೊಂದು ಈ ಗುಂಡಿಗಳಲ್ಲಿ ಹಾಕ್ಬಿಟ್ಟು ನಮ್ಮ ತಂದೆಗೆ ಏನಂತ ಹೇಳೋಣ ಅಂದ್ರೆ, ಯಾವ್ದೋ ಒಂದು ದುಷ್ಟ ಮೃಗ ನನ್ ತಮ್ಮನ ಸಾಯಿಸ್ಬಿಟ್ಟಿದೆ ಅಂತ ಹೇಳೋಣ ಅಂತ ಪ್ಲಾನ್ ಆಗ್ತಾ ಇರ್ತಾರೆ. ಆಗ ಅವರು ಯೋಸೇಫ ಬಂದಾಗ ಅವ್ರ ಮೇಲಿರುವ ಒಂದು ನಿಲುವಂಗಿನ ತನ್ನ ಅಣ್ಣ ತಮ್ಮಂದಿರೆಲ್ಲ ತೆಗಿತಾರೆ. ಯಾರ ಮೇಲಿರೋ ನಿಲುವಂಗಿನ ಅಂದ್ರೆ ಯೋಸೇಫನ ಮೇಲಿರುವ ನಿಲುವಂಗಿನ ತೆಗೆದ್ಬಿಟ್ಟು ಅವನ್ನ ಆ ಗುಂಡಿ ಒಳಗ್ ಹಾಕ್ಬಿಡ್ತಾರೆ. ಆಮೇಲೆ ಅವ್ರ ಅಣ್ಣ ತಮ್ಮಂದಿರ್ ಏನ್ ಮಾಡ್ತಾರೆ ಅಂದ್ರೆ ಇದು ಐಗುಪ್ತ ದೇಶಕ್ಕೆ ಇಷ್ಮಾಯೇಲರ ಗುಂಪು ಒಂಟೆಗಳ ಮೇಲೆ ಐಗುಪ್ತ ದೇಶಕ್ಕೆ ಹೋಗೋದನ್ನ ನೋಡ್ತಾರೆ. ಆಗ ಅಣ್ಣ ತಮ್ಮಂದರಲ್ಲಿ ಒಬ್ಬ ಇದ್ದ ಯಹೂದ ಅಂತ, ಅವ್ರ ಏನ್ ಮಾಡ್ತಾರೆ ಅಂದ್ರೆ ತನ್ನ ಅಣ್ಣ ತಮ್ಮಂದಿರಿಗೆ ಹೇಳ್ತಾರೆ, ನಾವು ಇವನ್ ತಮ್ಮನನ್ನ ಸಾಯಿಸಿ ಕೊಂದು ಈ ಗುಂಡಿಯಲ್ಲಿ ಹಾಕಿದ್ರಿಂದ ಏನ್ ಪ್ರಯೋಜನ ಆಗುತ್ತೆ, ಅದ್ರ ಬದ್ಲು ನಾವು ಇವನನ್ನ ಇಷ್ಮಾಯೇಲರ ಗುಂಪಿಗೆ ಮಾರ್ಬಿಡೋಣ ಅಂತ ಪ್ಲಾನ್ ಆಗ್ತಾರೆ. ಅದೇ ತರ ಅವನನ್ನ ಗುಂಡಿಗಳಿಂದ ಮೇಲೆ ಎತ್ಬಿಟ್ಟು ಇಷ್ಮಾಯೇಲರ ಗುಂಪಿಗೆ 20 ರೂಪಾಯಿಗಳಿಗೆ ಮಾರ್ಬಿಡ್ತಾರೆ. ಆಮೇಲೆ ಅವರು ಮಾರಿದಾಗ ಯೋಸೇಫನನ್ನ ಐಗುಪ್ತ ದೇಶಕ್ಕೆ ಕರ್ಕೊಂಡೋಗ್ತಾರೆ. ಆಮೇಲೆ ಯೋಸೇಫನ ಅಣ್ಣಂದಿರು ಒಂದು ಹೋತವನ್ನ ಕೊಯ್ದು ಅದರ ರಕ್ತವನ್ನ ಅವರ ಯೋಸೇಫನ ನಿಲುವಂಗಿತ್ತಲ್ಲ ಅದ್ರ ಮೇಲೆ ಹಚ್ಬಿಡ್ತಾರೆ. ಆಮೇಲೆ ಅದನ್ನ ತಗೊಂಡೋಗಿ ತನ್ನ ತಂದೆಗೆ ಕಳಿಸ್ತಾರೆ. ಆ ಅಂಗಿಯನ್ನ ತಂದವ್ರು ಏನ್ ಹೇಳ್ತಾರೆ ಅಂದ್ರೆ, ಇದು ನಮ್ಗೆ ಸಿಕ್ಕಿತ್ತು, ಇದು ನಿನ್ನ ಮಗನ ಅಂಗಿ ಹೌದೋ ಇಲ್ವೋ ಅಂತ ಕೇಳ್ತಾರೆ. ಆಗ ಯಾಕೋಬ ಏನ್ ಹೇಳ್ತಾರೆ ಅಂದ್ರೆ, ಯಾಕೋಬ ಅಂಗಿಯನ್ನು ಗುರುತಿಡಿದು, ಹೌದು ಇದು ನನ್ನ ಮಗನದೇ, ಯಾವ್ದೋ ದುಷ್ಟ ಮೃಗ ನನ್ನ ಮಗನನ್ನ ತಿಂದಿದೆ, ಕೊಂದಿದೆ ಅಂತ ತುಂಬಾ ದುಃಖಪಟ್ಟು ಅಳ್ತಾರೆ. ಆಗ ಯೋಸೇಫನು ಇಸ್ಮಾಯೇಲರ ಜೊತೆ ಐಗುಪ್ತ ದೇಶಕ್ಕೆ ಹೋಗ್ತಾರೆ. ದೇವರು ಯೋಸೇಫನ ಸಂಗಡ ಇರ್ತಾರೆ. ಅವನ ಮಾಡುವ ಎಲ್ಲಾ ಕೆಲಸವನ್ನೆಲ್ಲ ಸಫಲ ಆಗಂತೆ ಮಾಡ್ತಾರೆ. ಇದೇ ತರ ಹಲವು ಸಂಗತಿಗಳಾಗಿ ಯೋಸೇಫನಿಗೆ ಮದುವೆ ಆಗಿ ಮಕ್ಳುಟ್ಟಿ ಮೊಮ್ಮಕ್ಳನ್ನು ನೋಡ್ತಾರೆ. ಆಮೇಲೆ ಅವರು 110 ವರ್ಷ ಬದುಕಿ ಸಾಯ್ತಾರೆ. ಎಲ್ಲಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರ. ನೆಕ್ಸ್ಟ್ ಸಹೋದರಿ ನೀತು ಸಿಸ್ಟರ್. ಹಾ ಬ್ರದರ್, ಅವ್ರು ಪ್ರಿಪೇರ್ ಆಗಿಲ್ಲ, ಸ್ವಲ್ಪ ಹೇಳ್ತಾರೆ. ಹೇಳಿ ಪರವಾಗಿಲ್ಲ ಸಿಸ್ಟರ್, ಹೇಳಿ. ಎಲ್ಲ ಬ್ರದರ್ಸ್ಗೂ ಸಿಸ್ಟರ್ಸ್ಗೂ ವಂದನೆಗಳು. ಈಗ ಯೋಸೇಫನ ಚರಿತ್ರೆಯನ್ನ ತಿಳ್ಕೊಳ್ಳೋಣ. ಯೋಸೇಫನಿಗೆ 17 ವರ್ಷವಾಗಿತ್ತು. ಆ ವಯಸ್ಸಿನಲ್ಲಿ ಆಡು ಕುರಿಗಳನ್ನು ಮೇಯಿಸ್ತಿದ್ದ. ತನ್ನ ಮಲತಾಯಿ ಮಕ್ಕಳು ಏನಾದರೂ ಕೆಟ್ಟ ಕೆಲಸ ಮಾಡಿದ್ದರೆ ತನ್ನ ತಂದೆಗೆ ತಿಳಿಸುತ್ತಿದ್ದರು. ಯೋಸೇಫನು ಇಸ್ರಾಯೇಲಿಗೆ ಉಪ್ಪಿನಲ್ಲಿ ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟನೆ.
ಅವನು ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲ ಮಕ್ಕಳಿಗಿಂತಲೂ ಯೋಸೇಫನನ್ನು ಹೆಚ್ಚಾಗಿ ಪ್ರೀತಿಸಿ ಎಂದು ತನ್ನ ತಮ್ಮನನ್ನು ದ್ವೇಷ ಮಾಡುತ್ತಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಇನ್ನೊಬ್ಬ ಸಿಸ್ಟರ್ ಲಿಖಿತಾ ಸಿಸ್ಟರ್ ಸಹೋದರಿ ಎಸ್ ಲಿಖಿತಾ ಬ್ರದರ್. ಇದ್ದೀರಾ? ಹಾ ಬ್ರದರ್. ಹಾ ಹೇಳಿ ಸಿಸ್ಟರ್. ಹಾ, ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಮತ್ತು ಸಹೋದರಿಯರಿಗೆ ವಂದನೆಗಳು. ಈ ದಿನ ನಾವು ಯೋಸೇಫನ ಚರಿತ್ರೆಯನ್ನು ನೋಡೋಣ. ಯೋಸೇಫನ ತಂದೆಯ ಹೆಸರು ಯಾಕೋಬ. ಯಾಕೋಬನ ವಯಸ್ಸಾದ ಅಂದ್ರೆ ವೃದ್ಧನಾದ ಕಾಲದಲ್ಲಿ ಹುಟ್ಟಿದ 11ನೆಯ ಮಗುವೇ ಈ ಯೋಸೇಫ. ಯಾಕೋಬನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಯೋಸೇಫನನ್ನ ತುಂಬಾ ಪ್ರೀತಿಸ್ತಾರೆ. ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ತನ್ನ ಎಲ್ಲಾ ಮಕ್ಕಳನ್ನ ಬಿಟ್ಬಿಟ್ಟು ಕೇವಲ ಯೋಸೇಫನ್ಗೋಸ್ಕರ ಒಂದು ವಿಚಿತ್ರವಾದ ನಿಲುವಂಗಿಯನ್ನ ಹೊಲಿಸಿ ಕೊಡ್ತಾರೆ. ಯೋಸೇಫನಿಗೆ 10 ಜನ ಅಣ್ಣಂದಿರು ಇರ್ತಾರೆ. ಅವರು ಅವನ ತಂದೆ ಅವ್ರಿಗಿಂತ ಯೋಸೇಫನನ್ನ ಜಾಸ್ತಿ ಪ್ರೀತಿಸ್ತಾರೆ ಅಂತ ನೋಡ್ಬಿಟ್ಟು ಯೋಸೇಫನ್ ಮೇಲೆ ದ್ವೇಷ ಮಾಡ್ತಾರೆ. ಯೋಸೇಫನ್ ಮೇಲೆ ದ್ವೇಷ ಮಾಡಕ್ಕೆ ಪ್ರಾರಂಭಿಸ್ತಾರೆ. ಯೋಸೇಫನ್ಗೆ ಕನಸುಗಳು ಬರ್ತಾ ಇರ್ತವೆ. ಯೋಸೇಫನು ತನ್ನ ಎಲ್ಲಾ ಕನಸುಗಳನ್ನ ತನ್ನ ಅಣ್ಣಂದಿರಿಗೆ ತಿಳಿಸ್ತಾ ಇರ್ತಾನೆ. ಒಂದು ದಿನ ಯೋಸೇಫನ್ಗೆ ಬಂದ ಕನಸು ಏನಂತ ನೋಡೋದಾದ್ರೆ, ಯೋಸೇಫನ ಅಣ್ಣಂದ್ರು ಹೊಲದಲ್ಲಿ ಸಿವುಡುಗಳನ್ನ ಕಟ್ತಾ ಇರ್ತಾರೆ. ಆಗ ಯೋಸೇಫನ ಸಿವುಡು ಎದ್ದು ನಿಲ್ಲುತ್ತೆ. ಆಗ ಅವನ ಅಣ್ಣಂದಿರ ಸಿವುಡುಗಳು ಸುತ್ತಲೂ ಬಂದ್ಬಿಟ್ಟು ಯೋಸೇಫನ ಸಿವುಡಿಗೆ ಅಡ್ಡ ಬಿದ್ದು ನಮಸ್ಕರಿಸ್ತಾರೆ. ಈ ಕನಸಿನ ಬಗ್ಗೆ ಯೋಸೇಫನು ತನ್ನ ಅಣ್ಣಂದ್ರಿಗೆ ಹೇಳ್ತಾನೆ. ಈ ಮಾತುಗಳನ್ನ ಕೇಳಿದಾಗ ಅವರ ಅಣ್ಣಂದ್ರು ಯೋಸೇಫನನ್ನ ಮತ್ತಷ್ಟು ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ. ಯೋಸೇಫನು ಇನ್ನೊಂದು ಕನಸು ಕಾಣ್ತಾನೆ. ಅದರಲ್ಲಿ ಸೂರ್ಯ ಚಂದ್ರನು 11 ನಕ್ಷತ್ರಗಳು ಅವನಿಗೆ ಅಡ್ಡ ಬೀಳ್ತವೆ ಅಂತ ಅವರ ಅಣ್ಣಂದಿರಿಗೂ ಮತ್ತೆ ಅವ್ರ ತಂದೆಗೂ ಹೇಳ್ತಾನೆ. ಆಗ ಅವನ ತಂದೆ ಹೇಳ್ತಾರೆ, ಏನಿದು, ನಾನು ನಿನ್ನ ತಾಯಿಯು ಅಣ್ಣಂದ್ರು ತಮ್ಮದಿರು ನಿನ್ನ ಮುಂದೆ ಅಡ್ಡ ಬೀಳ್ತೀವ ಅಂತ ಗದರಿಸ್ತಾನೆ. ಒಂದು ದಿನ ಯೋಸೇಫನ ಅಣ್ಣಂದ್ರು ಆಡು ಕುರಿಗಳನ್ನ ಮೇಯಿಸೋದಕ್ಕೆ ಶೆಕೆಮಿಗೆ ಹೋಗಿರ್ತಾರೆ. ಆಗ ಅವರ ತಂದೆ ಯೋಸೇಫನಿಗೆ ಹೇಳ್ತಾರೆ, ನೀನು ಹೋಗಿ ನಿನ್ನ ಅಣ್ಣಂದ್ರ ಹತ್ರ ಹೋಗ್ಬಿಟ್ಟು ಯೋಗಕ್ಷೇಮವನ್ನ ವಿಚಾರಿಸ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ. ಯೋಸೇಫನು ಅವನ ಅಣ್ಣಂದಿರ್ನ ಹುಡುಕ್ತಾ ಹೋಗ್ತಿರ್ತಾನೆ. ಅವನನ್ನ ದೂರದಿಂದ ನೋಡ್ಬಿಟ್ಟು ಅವನ ಅಣ್ಣಂದಿರೆಲ್ಲರೂ ಅವನನ್ನ ಕೊಲ್ಲೋದಕ್ಕೆ ಒಳಸಂಚನ್ನ ಮಾಡ್ಕೊಂಡಿರ್ತಾರೆ. ನಾವು ಅವನನ್ನ ಕೊಂದು ಈ ಗುಂಡಿಯಲ್ಲಿ ಹಾಕೋಣ ಅಂತ ಮಾತಾಡ್ಕೊಂಡಿರ್ತಾರೆ. ಅದ್ರಲ್ಲಿ ರುಬೇನನ್ನು ಹೇಳ್ತಾನೆ, ಬೇಡ, ಅವನ ಪ್ರಾಣವನ್ನ ನಾವು ತೆಗೆಬಾರ್ದು ಅಂತ ಹೇಳಿ ಅವನನ್ನ ಕಾಡಿನಲ್ಲಿರುವಂತಹ ಈ ಗುಂಡಿಯೊಳಗೆ ಹಾಕ್ಬಿಡೋಣ. ಆಗ ಏನೋ ಒಂದು ಮೃಗ ಬಂದ್ಬಿಟ್ಟು ಅವನನ್ನ ಕೊಂದು ಹೋಗ್ಬಿಡ್ತು ಅಂತ ನಾವು ಅವನನ್ನ ಕೊಲ್ಬಾರ್ದು ಅಂತ ಅಂತಾನೆ. ರುಬೇನನು ಯೋಸೇಫನನ್ನ ಅವರ ಕೈಯಿಂದ ತಪ್ಪಿಸ್ಬಿಟ್ಟು ತಂದೆಗೆ ತಿರುಗಿ ಒಪ್ಪಿಸ್ಬೇಕು ಅಂತ ಯೋಚನೆ ಮಾಡಿ ಆ ಮಾತುಗಳನ್ನ ಹೇಳಿರ್ತಾನೆ. ಆಗ ಯೋಸೇಫನು ತನ್ನ ಅಣ್ಣಂದಿರ ಬಳಿಗೆ ಬರ್ತಾನೆ. ಆದ್ರೆ ಅವನ ಅಣ್ಣಂದಿರು ಯೋಸೇಫನನ್ನ ಹಿಡ್ಕೊಂಡು ಯೋಸೇಫನ ಅಂಗಿಯನ್ನ ಇಸ್ಕೊಂಡ್ಬಿಟ್ಟು ಅವನನ್ನ ಗುಂಡಿ ಒಳಗೆ ಹಾಕ್ಬಿಡ್ತಾರೆ. ಆಮೇಲೆ ಅವರು ಊಟಕ್ಕೆ ಕೂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಅವರು ಊಟಕ್ಕೆ ಕೂತ್ಕೊಂಡಿದ್ದಾಗ ಅವರು ಕಣ್ಣೆತ್ತಿ ನೋಡ್ಬೇಕಾದ್ರೆ ಇಷ್ಮಾಯೇಲರೆಲ್ಲ ಬರ್ತಾ ಇರ್ತಾರೆ ದಾರಿಯಲ್ಲಿ. ಯೋಸೇಫನನ್ನು ಅವನ ಅಣ್ಣಂದ್ರು 20 ರೂಪಾಯಿಗೋಸ್ಕರ ಮಾರ್ಬಿಡ್ತಾರೆ ಇಷ್ಮಾಯೇಲರಿಗೆ. ಆಮೇಲೆ ಅವರು ಯೋಸೇಫನ ನಿಲುವಂಗಿಯನ್ನ ಕುರಿ ಅಥವಾ ಟಗರು ರಕ್ತದಲ್ಲಿ ಅದ್ಬಿಟ್ಟು ಅದನ್ನ ತಮ್ಮ ತಂದೆಗೆ ಕಳಿಸ್ತಾರೆ. ಇದು ನಮ್ಗೆ ಸಿಕ್ತು, ಇದು ಯೋಸೇಫನ ಅಂಗಿ ಹೌದಾ ಅಲ್ವಾ ಅಂತ ನೀನು ನೋಡು ಅಂತ ಹೇಳ್ತಾರೆ. ಆಗ ಯಾಕೋಬನು ಅದರ ಗುರ್ತನ್ನ ಹಿಡಿದು ಬಿಟ್ಟು ಮಗನಿಗೋಸ್ಕರ ತುಂಬಾ ಅಳ್ತಾರೆ. ಆದ್ರೆ ದೇವ್ರು ಯೋಸೇಫನ ಜೊತೆಯಲ್ಲಿರ್ತಾರೆ. ಆದ್ರಿಂದ ಅವನು ಐಗುಪ್ತ ದೇಶದ ಅರಸನಾಗ್ತಾನೆ. ಆ ದೇಶವನ್ನ ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಒಂದು ಕಾಲದಲ್ಲಿ ಎಲ್ಲಾ ಪ್ರಪಂಚದಲ್ಲಿ ಬರಗಾಲ ಬಂದಿರುತ್ತೆ. ಆದ್ರೆ ಆಗ ಯೋಸೇಫನ ಅಣ್ಣಂದ್ರು ಆಹಾರಕ್ಕಾಗಿ ಯೋಸೇಫನ ಬಳಿಗೆ ಬರ್ತಾರೆ. ತನ್ನ ಅಣ್ಣಂದಿರ್ನ ಯೋಸೇಫನು ಗುರುತು ಹಿಡಿತಾನೆ. ಆದ್ರೆ ಇವರಿಗೆ ಅವನು ಯೋಸೇಫ ಅಂತ ಹೇಳಿ ಗುರುತು ಹಿಡಿಯೋದಕ್ಕೆ ಆಗಲ್ಲ. ಯೋಸೇಫನು ದೇವರಿಗೆ ನಂಬಿಗಸ್ತನಾಗಿರ್ತಾನೆ.
ದೇವರು ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ದರ್ಶನ ಕೊಡ್ತಾನೆ ಇರ್ತಾರೆ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ಥ್ಯಾಂಕ್ ಯು ಸಿಸ್ಟರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ ಬ್ರದರ್ ನಕುಲ್ ರಾಜ್. ಎಸ್ ಬ್ರದರ್. ಹಾ ತಂದೆಯಾದ ನಾಮದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾವು ಯೋಸೇಫನ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಯೋಸೇಫನು ಯಾಕೋಬನ ಮಗ. ಯೋಸೇಫನು ಅವ್ರ ಅಣ್ಣಂದಿರ ಜೊತೆ ಕುರಿ ಆಡ್ಕುರಿ ಎಲ್ಲ ಮೇಯಿಸ್ತಾ ಇದ್ರು. ಅವ್ರ ಅಣ್ಣಂದಿರು ಏನಾದ್ರು ಕೆಟ್ಟ ಕೆಲಸ ಮಾಡದೆ ಯೋಸೇಫ್ ಅವರ ತಂದೆ ಆದ ಯಾಕೋಬನ್ಗೆ ಹೇಳ್ತಾ ಇದ್ರು. ಇವ್ರು ಯೋಸೇಫ ಇರ್ತಾರಲ್ಲ, ಅವ್ರು ಯಾಕೋಬ ವಯಸ್ಸಾಗಿರುವಾಗ ಹುಟ್ಟಿರ್ತಾರೆ. ಅದಕ್ಕೆ ಯಾಕೋಬನ್ಗೆ ಯೋಸೇಫ ಮೇಲೆ ತುಂಬಾ ಪ್ರೀತಿ ಇತ್ತು. ಅದಕ್ಕೆ ಪ್ರೀತಿ ಇತ್ತಲ್ಲ, ಅದಕ್ಕೆ ಅವರು ಯಾಕೋಬ ಯೋಸೇಫನ್ಗೋಸ್ಕರ ಒಂದ್ ನಿಲುವಂಗಿನ ಮಾಡ್ಕೊಡ್ತಾರೆ. ಆ ನಿಲುವಂಗಿ ಮಾಡ್ಕೊಟ್ಟಿ ಬರೀ ಯೋಸೇಫನ್ ಕೊಡ್ತಾರೆ ಅವ್ರ ತಂದೆ ಆದ ಯಾಕೋಬ. ಅವ್ರ ಅಣ್ಣ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಕೋಪ ಬರುತ್ತೆ. ಏನ್ ಇವ್ರು ಬರೀ ತಂದೆ ಇದಾರಲ್ಲ ಯಾಕೋಬ ಬರೀ ಯಾಕೆ ಯೋಸೇಫನ್ಗೆ ಕೊಡ್ತಾರೆ ಅಂತ ಈ ರೀತಿ ಕೋಪ ಪಡ್ಕೊಂತಾರೆ. ಆಮೇಲೆ ಇವ್ರು ಇರ್ತಾರಲ್ಲ ಯೋಸೇಫ ಒಂದು ಕನ್ಸು ಬೀಳುತ್ತೆ. ಅದ್ ಯಾತರ ಅಂದ್ರೆ, ಒಂದು ಯೋಸೇಫ ಅವರು ಎಲ್ಲ ಸಿವುಡು ಇರುತ್ತೆ. ಅವ್ರ ಅಣ್ಣಂದಿರ ಹತ್ರ ಎಲ್ಲ ಸಿವುಡು ಇರುತ್ತೆ. ಆಮೇಲೆ ಏನಾಗುತ್ತಂದ್ರೆ ಯೋಸೇಫ ಸಿವುಡು ಎದ್ಬಿಡುತ್ತೆ. ಮತ್ತೆ ಅವ್ರ ಅಣ್ಣಂದಿರು ಎಲ್ಲ ಸಿವುಡು ಬಂದ್ಬುತ್ತಿ ಯೋಸೇಫನ್ ಸಿವುಡು ಸುತ್ತಬುತ್ತಿ ಅವರು ಯೋಸೇಫ ಸಿವುಡುಗೆ ಅವ್ರ ಅಣ್ಣಂದಿ ಸಿವುಡು ಅಡ್ಡ ಬಿದ್ದಿ ನಮಸ್ಕಾರ ಮಾಡುತ್ತೆ. ಈ ಕನ್ಸು ಬಿದ್ದಿತ್ತು ಅಲ್ಲ, ಯೋಸೇಫ ಅವ್ರ ಅಣ್ಣಂದಿರಿಗೆಲ್ಲ ಹೇಳ್ತಾರೆ. ಇದು ಅಣ್ಣಂದಿರ್ ತಿಳ್ಕೊಂಡಿ ಮೊದ್ಲೇ ಕೋಪ ಇತ್ತು ಆ ನಿಲುವಂಗಿಗೋಸ್ಕರ. ಇನ್ನೂ ಎಷ್ಟು ಕೋಪ ಆಗಿರ್ಬೋದು. ಇದನ್ ನೋಡ್ಕೊಂಡ್ ತುಂಬಾ ಕೋಪ ಪಟ್ಟಿರ್ತಾರೆ. ನಾನ್ ನಿಂಗ್ ಅಡ್ಡ ಬೀಳ್ತೀವ, ನಾವೆಲ್ಲಾರು ನಿಂಗ್ ಅಡ್ಡ ಬೀಳ್ತೀವ ಅಂತ ಈ ರೀತಿ ಅಂದಿ ಹೊಂಟೋಗ್ತಾರೆ. ಆಮೇಲೆ ಯೋಸೇಫನ್ ಇನ್ನೊಂದ್ ಕನ್ಸುತ್ತೆ. ಅದೇನಂದ್ರೆ ಈ ಚಂದ್ರ, ಸೂರ್ಯ ಮತ್ತೆ 11 ನಕ್ಷತ್ರಗಳು ಯೋಸೇಫನ್ ಬಂದಿ ಅಡ್ಡ ಬೀಳುತ್ತೆ. ಇದನ್ನ ಯೋಸೇಫ್ ಅವ್ರ ಅಣ್ಣ, ಅವ್ರ ಅಪ್ಪ ಮತ್ತೆ ಅವ್ರ ಅಮ್ಮ ಎಲ್ಲಾರ ಹತ್ರ ಹೇಳಿರ್ತಾರೆ. ಇದನ್ನ ಅವ್ರ ಅಪ್ಪ ಕೇಳ್ಬುತ್ತಿ, ನಾವ್ ನಿಂಗೆಲ್ಲ ಅಡ್ಡ ಬೀಳ್ತೀವ, ನಿಮ್ಮ ಅಣ್ಣ ಎಲ್ಲ ನಿಮ್ಮ ಅಮ್ಮ ಎಲ್ಲ ಅಡ್ಡ ಬೀಳ್ತಾರ ಅಂತ ಈ ರೀತಿ ಗದರ್ಸ್ಬುತ್ತಿ ಅವ್ರನ್ನ ಬೈದೇ ಹೋಗ್ತಾರೆ ಮನ್ಸಲ್ಲೇ ಇಟ್ಕೊಂಡಿ. ಆದ್ರೆ ಅವ್ರ ಅಣ್ಣ ಇರ್ತಾರಲ್ಲ, ಅವ್ರ ಅಪ್ಪ ತರ ಸುಮ್ಮನೆ ಬಿಡೋರೇ ಅಲ್ಲ. ಒಳ್ಳೆ ಕೋಪ ಮಾಡ್ಕೊಂಡಿ ಮುಂಚೆ ಮಾಡಿತ್ತು, ಅವಾಗೂ ಮಾಡಿತ್ತು, ಇವಾಗ ಮಾಡಿತ್ತು, ತುಂಬಾ ಕೋಪ ಪಟ್ಕೊಂಡಿರ್ತಾರೆ. ಇವಂಗ್ ಅಡ್ಡ ಬೀಳ್ತೀವ ನಾವು ನೋಡೋಣ ಅಂತ ಈ ರೀತಿ ಕೋಪ ಮಾಡ್ಕೊಂಡ್ ಹೋಗ್ತಾರೆ. ಒಂದಿನ ಅವ್ರ ಅಣ್ಣಂದಿರೆಲ್ಲ ಈ ಮೇವ್ಸಕ್ ಹೋಗಿರ್ತಾರೆ. ಅವ್ರ ಮೇವ್ಸಕ್ ಹೋಗಿರುವಾಗ ಅವ್ರ ತಂದೆ ಇರ್ತಾರಲ್ಲ, ಅವ್ರನ್ನ ಯೋಸೇಫನ್ನ ಕರ್ಬುತ್ತಿ, ನೋಡು ನಿಮ್ ಅಣ್ಣಂದಿರೆಲ್ಲ ಹೆಂಗಿದ್ದಾರೆ, ಚೆನ್ನಾಗಿದ್ದಾರ, ಕ್ಷೇಮ ಆಗಿದಾರ ಅಂತ ನೋಡ್ಕೊಂಬ ಅಂತ ಅಂತಾರೆ. ಅದಕ್ಕೆ ಯೋಸೇಫ ಅವ್ರ ಅಣ್ಣಂದಿರನ್ನ ನೋಡಕ್ಕೆ ಕ್ಷೇಮ ಪಟ್ಟಣಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇರ್ತಾರೆ. ಅವ್ರ ಅಣ್ಣಂದಿರು ಹಂಗೆ ಮಾತಾಡ್ತಾ ಇರುವಾಗ ಯೋಸೇಫರ್ನ ದೂರದಲ್ಲೇ ನೋಡ್ಕೊಂಡ್ಬಿಡ್ತಾರೆ. ಇದು ನೋಡಿರಕ್ಕೆ ಅವ್ರ ಅಣ್ಣಂದಿರು, ಇವ್ನು ಇಲ್ಲೇ ಬರ್ತಾನಲ್ಲ, ನಾನು ಏನಾನ್ ಮಾಡ್ಬೇಕಲ್ಲ ಅಂತ ಪ್ಲಾನ್ ಮಾಡ್ತಾರೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಇವನ್ನ ಕೊಲ್ಬುತ್ತಿ ಈ ಬಾವಿಲಲ್ಲಿ ಹಾಕ್ಬಿಡೋಣ ಅಂತ ಈ ರೀತಿ ಯೋಚನೆ ಮಾಡಿರ್ತಾರೆ. ಆದ್ರೆ ಇನ್ನೊಬ್ರು ಇರ್ತಾರಲ್ಲ, ಇಲ್ಲ ಬೇಡ, ಏನಿದ್ರು ನಮ್ ತಮ್ಮನೇ ತಾನೆ, ಯಾಕೆ ಇವನ್ನ ಕೊಲ್ಲೋದು, ಸುಮ್ಮನೆ ಬಾವಿಗೆ ಹಾಕ್ತಾರೆ ಸಾಕಂತ ಅವ್ರು ಅಂದ್ಕೊಂತಾರೆ. ಅವ್ರು ಯೋಸೇಫ್ ಅವ್ರು ಹತ್ರ ಬಂದಿದ ತಕ್ಷಣನೇ ಅವ್ರ ಅಣ್ಣ ಇರ್ತಾರಲ್ಲ, ಅವ್ರ ನಿಲುವಂಗಿನ್ ತಗೊಳ್ಬುತ್ತಿ ಅವ್ರ ಬಾವಿಲ ನುಗ್ಬಿಡ್ತಾರೆ. ಅದಾದ್ಮೇಲೆ ಅವರು ಅಲ್ಲಿ ಕುತ್ಕೊಂಡಿ ಊಟ ಮಾಡ್ತಾ ಇರ್ತಾರೆ. ಊಟ ಮಾಡ್ತಾ ಇರುವಾಗ ಒಂದ್ ಇಸ್ರಾಯೇಲ್ ಗುಂಪು ಅವರು ಐಗುಪ್ತ ದೇಶಕ್ಕೆ ಹೋಗ್ತಾ ಇರ್ತಾರೆ. ಇದನ್ನ ಅವ್ರೆಲ್ಲ ನೋಡ್ಬುತ್ತಿ, ಇವ್ರನ್ನ ಸುಮ್ನೆ ಬಾವಿಲ ಹಾಕೋ ಬದ್ಲು ಇವ್ರನ್ನ ಮಾಡ್ಬುತ್ತೆ ಒಳ್ಳೇದಲ್ಲ, ಬಾವಿಲ ಹಾಕ್ರೆ ಇವ್ರನ್ನ ಸಾಯಿಸ್ಬುತ್ತೆ, ನಮ್ಗೇನ್ ಪ್ರಯೋಜನ, ಮಾಡ್ಬುತ್ತಾದ್ರೂ ನಮ್ಗ್ ದುಡ್ಡು ಸಿಗುತ್ತಲ್ಲ ಅಂತ ಈ ರೀತಿ ಅವ್ರನ್ನ ಯೋಚನೆ ಮಾಡ್ಬುತ್ತಿ ಯೋಸೇಫನ್ನ ಬಾವಿಯಿಂದ ತೆಗಿತಾರೆ. ಅವ್ರನ್ನ ತೆಗ್ಬುತ್ತಿ ಈ ಇಸ್ರಾಯೇಲ್ ಎಲ್ಲ ಇರ್ತಾರಲ್ಲ, ಅವ್ರ ಹತ್ರ ಹೋಗ್ಬುತ್ತಿ ಮಾಡ್ಬಿಡ್ತಾರೆ. ಅದಕ್ಕೆ ಅವರು 20 ರೂಪಾಯಿ ಕೊಡ್ತಾರೆ. ಈಗಿನ ಕಾಲದಲ್ಲೆಲ್ಲ 20 ರೂಪಾಯಿ ಏನಿಲ್ಲ ಮಾಮೂಲಿ ಅಂತ ಅನ್ಕೊಂತಾರೆ. ಆದ್ರೆ ಆ ಕಾಲದಲ್ಲಿ 20 ರೂಪಾಯಿ ಎಷ್ಟೋ ದೊಡ್ಡ ಹಣ. ಅದಾದ್ಮೇಲೆ ಅವರು ಮಾಡ್ಬಿಡ್ತಿರ್ತಾರೆ. ಅದಾದ್ಮೇಲೆ ಇವ್ರ ಅಣ್ಣಂದಿರಲ್ಲ ಇದಿಲ್ಲುವಂಗೆ ಇರ್ತಾರಲ್ಲ, ಅದನ್ನ ಈ ಕುಯ್ ಬುತ್ತಿ ಮೇಕೆನ ರಕ್ತ ಎಲ್ಲ ಸುರ್ಸ್ತಾರೆ. ಯಾಕಂದ್ರೆ
ಇವ್ನೇನ ಅವ್ರ ತಮ್ಮ ಸಿಕ್ಕಿಲ್ಲ ಅಂತ ಅವ್ರು ದೊಡ್ಡ ಬರ್ತಾರಲ್ಲ, ಅದಕ್ಕೆ ಅವ್ರ ರಕ್ತಂಗ್ ಕುಯ್ಬುತ್ತಿ ಯಾರ್ದೋ ಬೇರೆಯವ್ರನ್ನ ಕರ್ಸ್ಬುತ್ತಿ ಅವ್ರ ತಂದೆಗೆ ಹೋಗಿ ಕೊಟ್ಟಿ ಈ ರೀತಿ ಅನ್ನು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ರು ಇರ್ತಾರಲ್ಲ ಬೇರೆಯವ್ರು ಕೊಟ್ಟಿರೋರು, ಅವ್ರ ತಂದೆ ಕೊಡ್ತಾರೆ ಯಾಕೊಬ್ಬನ್ಗೆ, ಅವ್ರು ಯಾಕೊಬ್ಬನ್ ಕೊಟ್ಟಿ ಹೇಳ್ತಾರೆ, ನೋಡು ಇದ್ ನಿಮ್ ಮಗಂದ ಇಲ್ಲ ಅಂತ ಎಲ್ಲು ನಮ್ಗುನು ಅಂತ ಹೇಳ್ತಾರೆ. ಅದಕ್ಕೆ ಯಾಕೊಬ್ಬ ನೋಡ್ಬಿಟ್ಟು ದುಃಖದಿಂದ, ಹೌದು ಇದ್ ನಮ್ ಮಗುಂದೆ, ಯಾವ್ದೋ ದುಷ್ಟ ಮುಖ ಬಂದಿ ತಿನ್ಕೊಂಡ್ ಹೋಗೈತೆ ಅಂತ ಈ ರೀತಿ ಅಂತಾರೆ. ಆದ್ರೆ ಯೋಸೆಫ ಇರ್ತಾರಲ್ಲ, ಅವ್ರ ದೇವ್ರು ತುಂಬಾ ದಯೆ ಹೊಂದಿರೋರು. ದೇವ್ರ ಅವ್ರ ಜೊತೆ ಇದ್ದಿದ್ ಕಾರಣ ಅವ್ರಿಗೆಲ್ಲ ಒಳ್ಳೆ ನಡೀತಾ ಇತ್ತು. ಅದಕ್ಕೆ 44 ಇರ್ತಾರಲ್ಲ, ಅವರು ಆ ರಾಜ ಆಗಿದ್ರು. ಅವರು ಈ ಯೋಸೆಫನ್ಗೆ ಎಲ್ಲ ಹಣ ಐಶ್ವರ್ಯ ಎಲ್ಲ ಅಧಿಕಾರ ಕೊಡ್ತಾರೆ, ಮತ್ತೆ ಎಲ್ಲ ನೋಡ್ಕೊಳಕ್ಕೂ ಕೊಡ್ತಾರೆ. ಆದ್ರೆ ಸಿಂಹಾಸನ ಒಂದ್ ಬಿಟ್ಟು ಅವ್ರ ಹೆಂಡತಿನ ಬಿಟ್ಟು ಎಲ್ಲ ಕೊಡ್ತಾರೆ. ಮತ್ತೆ ಯೋಸೆಫ ಇರ್ತಾರಲ್ಲ, ಅವ್ರು ತುಂಬಾ ಸೌಂದರ್ಯ, ಎಷ್ಟು ಸೌಂದರ್ಯ ಅಂದ್ರೆ ತುಂಬಾ ಲಕ್ಷಣಾಗಿದ್ರು, ಅಷ್ಟು ಲಕ್ಷಣಾಗಿದ್ರು. ಅದಕ್ಕೆ ಅವರು 44 ಎಂತಿರ್ತಾರಲ್ಲ, ಇವ್ರ ಸೌಂದರ್ಯತಾನೆ ನೋಡ್ಬಿಟ್ಟಿ ಬಾ ನನ್ನ ಮದ್ವೆ ಮಾಡ್ಕೊ ಅಂತ ತುಂಬಾ ಹಿಂಸೆ ಮಾಡ್ತಾ ಇದ್ರು. ಈ ಹಿಂಸೆ ಮಾಡ್ತಾ ಇದ್ದಕ್ಕೆ ಯೋಸೆಫ ಇಲ್ಲ ಅಂತ ಅಂತಾರೆ. ಇನ್ನೊಂದ್ಸತಿ ಅವ್ರು ಬಂದ್ಬಿಟ್ಟಿ ಅವ್ರ ಬಟ್ಟೆ ಇಡ್ಬುತ್ತಿ, ಬಾ ನನ್ನ ಮದ್ವೆ ಮಾಡ್ಕೊ ಅಂತ ಬಟ್ಟೆ ಇಡ್ಬುತ್ತಾರೆ. ಅದಕ್ಕೆ ಯೋಸೆಫ ಮೊದ್ಲು ಇವರಿಂದ ತಪ್ಪಿಸ್ಕೊಂಡ್ರೆ ಸಾಕಂತ ಬಟ್ಟೆ ಬಿಚ್ಚಿ ಓಡೋಗ್ತಾರೆ. ಅದಾದ್ಮೇಲೆ ಇವ್ರ ಕೋಪ ಬರುತ್ತೆ, ಏನ್ ಇವ್ನು ಹಿಂಗ್ ಮಾಡ್ತಾನಲ್ಲ, ಎತ್ತಾಕ್ತೀನಿ ಇವ್ನ ಸುಮ್ಮನೆ ಬಿಡಲ್ಲ ಅಂತ ಈ ರೀತಿ ಅನ್ಕೊಂಡಿ ಸೈನಿಕರನ್ನ ಕರ್ಸ್ಬುತ್ತಿ ಎಲ್ಲ ಅಂತ, ನೋಡು ಇವ್ನ ಹೆಂಗ್ ಮಾಡ್ಬೇಕಂತ ಇದ್ದೇನೆ, ನೋಡು ಹಿಂಗ್ ಮಾಡ್ತಾನೆ ಅಂತ. ಅವ್ರು ಗಂಡಿಗೂ ಹಿಂಗೆ ಅಂತಾರೆ, 44ಗೂ ಹಿಂಗೆ ಅಂತಾರೆ, ಸೈನಿಕರಿಗೂ ಹಿಂಗೆ ಅಂತಾರೆ. ಅದಕ್ಕೆ 44ಗೆ ಕೋಪ ಬರುತ್ತೆ, ಇವ್ನು ನಾನು ಎಲ್ಲ ಅಧಿಕಾರ ಕೊಟ್ಟಿದ್ದೆ ಈ ರೀತಿ ಮಾಡ್ದಲ್ಲ ಅಂತ ಸೆರೆಮನೆಯಲ್ಲಿ ಹಾಕ್ಸ್ತಾರೆ. ಸೆರೆಮನೆಯಲ್ಲಿ ಹಾಕ್ಸಾಮೇಲೆ ಇವ್ರಿಗೆ ದೇವ್ರು ಅಂಗ್ರೂನು ಅವ್ರ ಕೈ ಬಿಟ್ಟಿರ್ಲಿಲ್ಲ, ಯೋಸೆಫನ್ ಜೊತೆ ಅವರು ಇದ್ದಿದ್ರು. ಅದಕ್ಕೆ ಅವ್ರಿಗೆಲ್ಲ ಮುಖ್ಯಸ್ಥನಾಗಿ ಎಲ್ಲ ನೋಡ್ಕೊಂತ ಇದ್ರು. ಈ ಪರೋ ಒಂದ್ ದಿವಸ ಏನಾಗುತ್ತೆ ಅಂದ್ರೆ, ಪರೋ ರಾಜ್ಯ ಇರ್ತಾರಲ್ಲ, ಅವ್ರಿಗೆ ಗ್ರೇಪ್ಸ್ ಒಂದೇ ಜ್ಯೂಸ್ ಎಲ್ಲ ನೋಡ್ಕೊರೋರು, ಮತ್ತೆ ಊಟಕ್ಕೆ ಮುಖ್ಯಸ್ಥ ಇರ್ತಾರಲ್ಲ, ಅವ್ರು ಯಾವ್ದೋ ತಪ್ಪು ಮಾಡಿರಕ್ಕೆ ಅವ್ರನ್ನ ಸೆರೆಮನೆಯಲ್ಲಿ ಹಾಕ್ಸ್ಬಿಡ್ತಾರೆ, ಇವರು ಯೋಸೆಫ ಇದ್ದ ಸೆರೆಮನೆಯಲ್ಲಿ. ಅದಕ್ಕೆ ಅವ್ರಿಗೆ ಒಂದ್ ದಿವಸ ಕನ್ಸು ಬೀಳುತ್ತೆ. ಆ ಕನ್ಸು ಬಿದ್ದ ಮೇಲೆ ಅವ್ರ ಎಚ್ಚರಿಕೆ ಆಮೇಲೆ ಇವ್ರೆಲ್ಲಾ ಕರ್ಸಿ ಏನಿದರ್ಥ ಅಂತ ಕೇಳ್ತಾರೆ. ಯಾರು ಅರ್ಥ ಅನ್ನಕ್ಕಾಗಿಲ್ಲ. ಅದಕ್ಕೆ ಅವ್ರು ಸಪ್ಪು ಕೂತಿರ್ತಾರೆ. ಅವ್ರು ಸಪ್ಪು ಕೂತಿರುವಾಗ ಇವ್ನ್ ಯೋಸೆಫ ಬಂದ್ಬಿಟ್ಟು, ಏನಾಯ್ತು ನಿಮ್ಗೆ, ಯಾಕೆ ಈ ರೀತಿ ಸಪ್ಪು ಕೂತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಅಂತಾರೆ, ಈ ರೀತಿ ನಮ್ ಕನ್ಸು ಬಿತ್ತುವರೆ, ಯಾರು ಏನಂತಲ್ಲ ಅಂತ ಅಂತಾರೆ. ಅದಕ್ಕೆ ಯೋಸೆಫ, ನಾನ್ ನಿಮ್ಗೆ ಆ ಕನ್ಸಿನ ಅರ್ಥ ಅಂತೇನೆ ಅಂತ ಅವ್ರ ಅರ್ಥ ಅಂತಾರೆ. ಅದೇ ತರಾನೇ ನಡೀತೆ. ಮತ್ತೆ ಯೋಸೆಫ್ ಅವ್ರಿಗೆ ಹೇಳಿರ್ತಾರೆ, ನೀವೇನ ಬಿಡುಗರೆ ಆಗದೆ ನನ್ನನ್ನು ಈ ರಾಜ ಹತ್ರ ಹೇಳ್ಬಿಟ್ಟು ಬಿಡುಗರೆ ಮಾಡ್ಸಿ ಅಂತ ಹೇಳ್ತಾರೆ. ಆದ್ರೆ ಇವ್ರು ಮುಖ್ಯಸ್ಥ ಇರ್ತಾರಲ್ಲ, ಇಲ್ಲ ಗ್ರೇಪ್ಸ್ ಈ ಜ್ಯೂಸ್ದು, ಅವ್ರು ಮರ್ತೋಗಿರ್ತಾರೆ. 2 ವರ್ಷ ಆಗ್ಬಿರುತ್ತೆ. ಆಮೇಲೆ ರಾಜ ಇರ್ತಾರಲ್ಲ, ಅವ್ರಿಗೊಂದ್ ಕನ್ಸು ಬೀಳುತ್ತೆ. ಆ ಪರ್ವ ರಾಜ ಇರ್ತಾರಲ್ಲ, ಅವ್ರಿಗೊಂದ್ ಕನ್ಸು ಬೀಳುತ್ತೆ. ಅದ್ ಯಾವ ತರ ಕನ್ಸು ಅಂದ್ರೆ, ಒಂದು 7 ಒಳ್ಳೆ ಹಸುಗಳು ಇರುತ್ತೆ. ಆ 7 ಒಳ್ಳೆ ಹಸುಗಳಲ್ಲಿ ಇರುತ್ತಲ್ಲ, ಮತ್ತೆ ಇನ್ನು 7 ಬಡ್ಕಲ್ ಹಸು ಇರುತ್ತೆ. ಆ 7 ಬಡ್ಕಲ್ ಹಸು ಒಳ್ಳೆ ಹಸುನ ತಿನ್ಬಿಡುತ್ತೆ. ಈ ರೀತಿ ಕನ್ಸು ಬಿದ್ದ ತಕ್ಷಣನೇ ಎದ್ದೋಲ್ಬಿಡ್ತಾರೆ ಪರ್ವರಾಜ. ಆಮೇಲೆ ಇನ್ನೊಂದ್ಸರಿ ಇನ್ನೊಂದ್ ಕನ್ಸು ಬೀಳುತ್ತೆ. ಅದೇನಂದ್ರೆ, 7 ಬತ್ತಿ ಹೋದ ತೆನೆಗಳಿರುತ್ತೆ, ಮತ್ತೆ ಇನ್ನು 7 ಒಳ್ಳೆ ಚೆನ್ನಾಗಿರೋ ತೆನೆ ಇರುತ್ತೆ. ಆ 7 ಬತ್ತಿ ಹೋಗಿರತ್ತೇನೆ ಒಳ್ಳೆ ಚೆನ್ನಾಗಿರೋ ತೆನೆನ ತಿನ್ಬಿಡುತ್ತೆ. ಇದನ್ನ ಕನ್ಸು ಬಿದ್ದಾಮೇಲೆ ಎಚ್ಚರಿಕೆ ಆಗ್ಬಿಡ್ತಾರೆ ಮತ್ತೆ ಪರ್ವರಾಜ. ಅದಕ್ಕೆ ರಾಜ ಈ ಐಗುಪ್ತ ದೇಶದಲ್ಲಿ ಈ ಜೋಯಿಷ್ರು, ಈ ವಿದ್ವಾಂಸ ಇರ್ತಾರಲ್ಲ, ಅವ್ರನ್ನೆಲ್ಲ ಕರ್ಸ್ತಾರೆ. ಆಮೇಲೆ ಕೇಳ್ತಾರೆ, ಇದು ಅರ್ಥ ಏನು ಅಂತ. ಯಾರೋ ಅರ್ಥ ಹೇಳಕ್ಕಾಗಿಲ್ಲ. ಅದಕ್ಕೆ ಅವ್ಗೊಂದು ಐಡಿಯಾ ಬರುತ್ತೆ. ಯಾರು ಹೇಳಿ, ಈ ಜ್ಯೂಸ್ನೆಲ್ಲ ಮೇಂಟೈನ್ ಮಾಡ್ತಾ ಇರೋಲ್ಲ ಮುಖ್ಯಸ್ಥ, ಅವ್ರಿಗೊಂದು ಐಡಿಯಾ ಬರುತ್ತೆ. ಏನಂದ್ರೆ, ಅವರು ಸೆರೆಮನೆಯಲ್ಲಿ ಇಟ್ರಲ್ಲ, ಆಗ ಯೋಸೆಫನು ಅವ್ರಿಗೆ ಕನ್ಸಿನ ಅರ್ಥ ಹೇಳಿದ್ರು. ಅದಕ್ಕೆ ಈ ವಿಷಯ ಎಲ್ಲ ರಾಜನ್ ತಿಳಿಸ್ತಾರೆ. ನಂಗೆ ಸೆರೆಮನೆ ಇರುವಾಗ ಒಬ್ಬ ಐಗುಪ್ತ ದೇಶದ ಯೋಸೆಫ ಎಲ್ಲ ಕನ್ಸಂದಿದ, ಆ ಕನ್ಸು ನಿಜಾನೂ ಆಯ್ತು ಅಂತ ಈ ರೀತಿ ಅಂತಾರೆ. ಅದಕ್ಕೆ ರಾಜ ಇಂಟ್ರೆಸ್ಟ್ ಬರುತ್ತೆ, ಇವನೆಲ್ಲ ಅನ್ನೋನೆಲ್ಲ ಕನ್ಸು ನಿಜ ಆಗೈತಲ್ಲ, ಇವನೇನೋ ನನ್ ಕನ್ಸು ಅನ್ಬೋದು ಅಂತ ಈ ರೀತಿ ಭರವಸೆಯಿಂದ ಅವ್ರನ್ನ ಕರೆಸ್ತಾರೆ ಸೆರೆಮನೆಯಿಂದ.
ಇವ್ನ್ ಯೋಸೆಫ್ ಎಲ್ಲ ರೆಡಿ ಆಗುತ್ತೆ, ರಾಜ ಹತ್ರ ಬಂದು ಹೇಳಿ ನಾ ಏನ್ ಮಾಡ್ಬೇಕಂತ ಕೇಳ್ತಾರೆ. ಅದಕ್ಕೆ ರಾಜ ಎಲ್ಲ ಕನ್ಸನ್ನ ತಿಳಿಸ್ತಾರೆ. ಅದಕ್ಕೆ ಯೋಸೆಫ ಅವ್ರ ಕನ್ಸಿನ ಅರ್ಥ ಅಂತಾರೆ ಏನಂದ್ರೆ, ಈ 7 ವರ್ಷ ಐತಲ್ಲ, ಈ 7 ವರ್ಷ ಸುಭಿಕ್ಷ ಕಾಲ ಆಗಿರುತ್ತೆ, ಅಂದ್ರೆ ಒಳ್ಳೆ ಕಾಲ, ಎಲ್ಲ ಒಳ್ಳೆ ಭತ್ತಗಳೆಲ್ಲ ಬೆಳೀತೆ. ಅವಾಗ ನೀವು ಭತ್ತ ಎಲ್ಲ ಬೆಳೀತೈತೆ ಮತ್ತೆ ಚೆನ್ನಾಗಿರುತ್ತೆ. ಇನ್ನು 7 ವರ್ಷ ಇರ್ತಲ್ಲ, ಅವಾಗೆಲ್ಲ ಒಳ್ಳೆ ಬರಗಾಲ ಬಂದಿರುತ್ತೆ, 7 ವರ್ಷ ಪೂರ್ತಿ ಬರಗಾಲ ಇರುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ತೀರಾ ಅಂದ್ರೆ, ಇದೆಲ್ಲ ಭತ್ತಗಳೆಲ್ಲ ಬೆಳೀತಾ ಇಲ್ಲ 7 ವರ್ಷ, ಆ 7 ವರ್ಷಕ್ಕೆ ಯಾರ ನೀವು ಮುಖ್ಯಸ್ಥ ಮಾಡ್ರಿ, ಅವಾಗೆಲ್ಲ ದವಸ ಧಾನ್ಯನ ಕಲೆಕ್ಟ್ ಮಾಡ್ಬಿಟ್ಟು ಇನ್ 7 ವರ್ಷ ಬರಗಾಲಕ್ಕೋಸ್ಕರ ನೀವು ಕೂಡಿಕ್ಕಿರಿ ಅಂತ ಈ ರೀತಿ ಅಂತಾರೆ. ಅದಕ್ಕೆ ಅವ್ರ ರಾಜ ಇರ್ತಾರಲ್ಲ, ಪರ್ವ ರಾಜ ಇದನ್ ಕೇಳ್ಬಿಟ್ಟು, ನಿಂಗಿಂತ ಬುದ್ಧಿವಂತ ಯಾರು, ನಂತರ ನೀನು ಬುದ್ಧಿವಂತ ಇದೆಯಲ್ಲ, ಅದಕ್ಕೆ ನಿನ್ನನೇ ಮುಖ್ಯಸ್ಥ ಮಾಡ್ತೀನಿ ಅಂತ ಅವರು ಒಂದು ಕೈಯಿಂದ ಒಂದ್ ಮುದ್ರೆನ್ ತಗೊಳ್ದಿ ಅವ್ರಿಗೆ ಹಾಕ್ತಾರೆ. ಮತ್ತೆ ಈ ಪರ್ವ ರಾಜ ಇದ್ದಿದ್ದ ಒಂದು ರಥ ಇರ್ತಾರಲ್ಲ, ಅದೇ ತರ ರಥ ಅವ್ರಿಗೂ ಕೂಡ ಕೊಡ್ತಾರೆ. ಮತ್ತೆ ಅವರು ಎಲ್ಲ ಇದ್ ಕೊಡ್ತಾರೆ, ಆಸ್ತಿ ಎಲ್ಲ ಕೊಡ್ತಾರೆ. ಅದೇ ಒಂದ್ ಕುರ್ಸಿ ಇತ್ತಲ್ಲ ಅವ್ರದೊಂದ್ ಚೇರು, ಅದ್ ಮಾತ್ರ ಬಿಟ್ಟು ಇನ್ನೆಲ್ಲ ಕೊಡ್ತಾರೆ. 7ನೇ ರಾಜ ಅಂತಾರ ಮಾಡ್ತಾರೆ ಯೋಸೆಫನ್ನ 7ನೇ ರಾಜ ಆಗಿ ಮಾಡಿರ್ತಾರೆ. ಆಮೇಲೆ ಬರಗಾಲ ಶುರು ಆಗುತ್ತೆ. ಈ 7 ವರ್ಷ ಚೆನ್ನಾಗಿ ಎಲ್ಲ ಕಲೆಕ್ಟ್ ಮಾಡಿರುವಾಗ ಬರಗಾಲ ಮತ್ತೆ ಶುರು ಆಗುತ್ತೆ. ಶುರು ಆಗಿರುವಾಗ ಎಲ್ಲಾರ್ಗು ಬರಗಾಲ ಆಗಿರುತ್ತೆ. ಅದಕ್ಕೆ ಊರೆಲ್ಲ ಜನರು ಅವ್ರ ಹತ್ರ ಬರಗಾಲ ಆಗಿರೋದ್ರಿಂದ ಅವ್ರ ಹತ್ರ ಅನ್ನ ಏನು ಇರ್ತಾ ಇದ್ದಿಲ್ಲ. ಅದಕ್ಕೆ ಯೋಸೆಫ ಅವ್ರ ಹತ್ರ ಬಂದ್ಬಿಟ್ಟು ಇವ್ರು ಐಗುಪ್ತ ದೇಶಕ್ಕೆ ಬಂದು ಎಲ್ಲ ದುಡ್ಡು ಇದು ಒಂದು ದವಸ ಧಾನ್ಯನ ತಗೊಂಡೋಗ್ತಾ ಇದ್ರು. ಮೊದ್ಲು ಏನ್ ಮಾಡ್ತಾ ಇದ್ರಂದ್ರೆ, ಈ ಕಾಸು ಕೊಟ್ಟಿ ತಗೊಂಡೋಗ್ತಾ ಇದ್ರು. ಕಾಸೆಲ್ಲ ಹೊಂಟೋಯ್ತು, ಅವ್ರ ಹತ್ರ ಕಾಸೇ ಇದ್ದಿಲ್ಲ. ಅದಕ್ಕೆ ದನ ಕರುಗಳನ್ನ ಕೊಟ್ಟಿ ತಗೊಳ್ತಾ ಇದ್ರು. ಅದು ಹೋಯ್ತಾ ಸರಿ, ನಾನೇ ದಾಸೋಹಕ್ಕೆ ಅಂದ್ರೆ ಕೆಲ್ಸಗೋಸ್ಕರ ತಗೊಳ್ದಿ ಅವ್ರು ಒಂದು ಊಟನ ತಗೊಳ್ತಾ ಇದ್ರು. 2 ವರ್ಷ ಆಗುತ್ತೆ. ಅದಾದ್ಮೇಲೆ ಯೋಸೆಫ್ ಅವ್ರ ತಂದೆ ಯಾಕೋಬ ಎಲ್ಲ ಇರ್ತಾರಲ್ಲ, ಅವರು ಅಂತಾರೆ, ನೋಡು ನಮ್ಮ ಹತ್ರ ಎಲ್ಲ ದವಸ ಧಾನ್ಯ ಖಾಲಿ ಆಗೈತೆ, ನೀವು ಹೋಗಿ ದವಸ ಧಾನ್ಯನ ಐಗುಪ್ತ ದೇಶದಿಂದ ತಗೋಬರ್ರಿ ಅಂತ ಅವ್ರೆಲ್ಲ ಮಗ್ರು ಇರ್ತಾರಲ್ಲ, ಅಣ್ಣಂದಿರೋ, ಅವ್ರನ್ನ ಅಂತಾರೆ. ಅದಕ್ಕೆ ಅವರೆಲ್ಲ ಹೋಗ್ಬಿಟ್ಟು ದುಡ್ಡನ್ನ ತಗೊಳ್ದಿ ಅವ್ರು ಹೋಗ್ತಾರೆ. ಅದಕ್ಕೆ ಯಾಕೋಬ ಅಂತಾರೆ, ನಿಮ್ ಚಿಕ್ಕ ಮಗ ಇದ್ದಾನಲ್ಲ, ಅವ್ರನ್ನ ಇಲ್ಲೇ ಬಿಟ್ಟೋಗಿ ಮಿಕ್ಕಿದ ಜನರು ಹೋಗಿ ಅಂತ ಅಂತಾರೆ. ಅದಕ್ಕೆ ಅವರು ದುಡ್ಡು ತಗೊಳ್ದಿ ಹೋಗ್ತಾರೆ. ಐಗುಪ್ತ ದೇಶದ ಬಂದಾದ್ಮೇಲೆ ಅವ್ರು ದವಸ ಧಾನ್ಯ ತಗೊಳಕ್ಕೆ ನಿಂತಿರ್ತಾರೆ. ತಗೊಳ್ವಾಗ ಇವ್ನ್ ಯೋಸೆಫ ಕಂಡಿಡ್ಬಿಡ್ತಾರೆ, ಇವ್ರ ನಮ್ಮ ಅಣ್ಣ ಅಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಇವ್ರಣ್ಣ ಇರ್ತಾರಲ್ಲ ಯೋಸೆಫ ಗೊತ್ತಾಗಲ್ಲ, ಯಾಕಂದ್ರೆ ಅವರು ಇಸ್ರಾಯೇಲ್ ಜನರು ಮಾರುವಾಗ ಅವ್ರು ತುಂಬಾ ಚಿಕ್ಕವರಾಗಿದ್ರು. ಅದಕ್ಕೆ ಅವ್ರಿಗೆ ಏನೂ ಗೊತ್ತಾಗಿರ್ಲಿಲ್ಲ. ಅವ್ರು ತಗೊಳ್ಳುವಾಗ ಯೋಸೆಫ ನಿಲ್ಸಿ ಅಂತ ಹೇಳ್ಬಿಟ್ಟು, ನೀವ್ ಯಾವ್ದೋ ಬೇರೆ ದೇಶದಿಂದ ಬಂದಿದ್ದೀರಾ ನಮ್ದೆಲ್ಲ ರಹಸ್ಯ ತಿಳ್ಕೊಳಕ್ಕೆ ಅಂತ ಈ ರೀತಿ ಅಂತಾರೆ. ಇಲ್ಲ ಸ್ವಾಮಿ, ನಾವು ಊಟಗೋಸ್ಕರ ಬಂದಿದೀವಿ, ಇವರೆಲ್ಲ ನನ್ ತಮ್ದಿರು, ನಾವೆಲ್ಲ ಅಣ್ಣನ್ ತಮ್ದಿರು ಅಂತ ಈ ರೀತಿ ಅಂತಾರೆ. ನಮ್ ತಂದೆನೆ ನಮ್ಗಿಲ್ ಕಲ್ಸಿದ್ದು ಅಂತ ಈ ರೀತಿ ಅಂತಾರೆ ಅವ್ರಿಗೆ. ಅದಕ್ಕೆ ಯೋಸೆಫ ಅವ್ರನ್ನ ಇಲ್ಲ ನೀವ್ ಯಾರೋ ನಮ್ದೆಲ್ಲ ಸೀಕ್ರೆಟ್, ನಮ್ದೇನೇನೆಲ್ಲ ತಿಳ್ಕೊರಕ್ ಬಂದಿದ್ದೀರಾ, ಮೊದ್ಲು ನಿಮ್ ತಮ್ಮನ ಕರ್ಕೊಂಬರ್ರಿ, ಆವಾಗ ನಾವು ನಂಬ್ತೀವಿ ಅಂತ ಅಂತಾರೆ. ಅದಕ್ಕೆ ಅವ್ರಲ್ಲಿ ಒಬ್ರನ್ನ ಹಿಡ್ಕೊಂಡಿ ಮಿಕ್ಕಿದವ್ರೆಲ್ಲ ಇರ್ತಾರಲ್ಲ ಅವ್ರ ತಮ್ಮನ್ ಕರ್ಕೊಂಬರಕ್ ಹೋಗ್ತಾರೆ. ಅವ್ರ ತಮ್ಮನ್ ಹೋಗಿರುವಾಗ ಅವ್ರ ತಂದೆಗೆ ಈ ವಿಷಯ ಎಲ್ಲ ತಿಳಿಸ್ತಾರೆ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ನಮ್ ದೇಶದಲ್ಲಿ ಏನೇನ್ ಸಿಗುತ್ತೆ ಅದು ಅವ್ರ ದೇಶದಲ್ಲಿ ಸಿಗಲ್ಲ ಅಲ್ಲ, ಅದೆಲ್ಲ ತಗೊಂಡೋಗಿ ನಿಮ್ ತಮ್ಮನ ಕರ್ಕೊಂಡೋಗಿ ಅಂತ ಅಂತಾರೆ. ಅದಕ್ಕೆ ಅವ್ರೆಲ್ಲ ತಗೊಳ್ದಿ ಅವ್ರು ಕರ್ಕೊಂಡ್ಬಂದು ಅಲ್ಲಿ ತಗೊಳ್ದೋಗ್ತಾರೆ. ಅದಕ್ಕೆ ಯೋಸೆಫ ಅವ್ರಿಗೋಸ್ಕರ ಎಲ್ಲ ಊಟದ ತಯಾರಿ ಮಾಡಿರ್ತಾರೆ. ಅಲ್ಲಿ ಬಂದಾದ್ಮೇಲೆ ಅವರು ಯೋಸೆಫ ತಿಳಿಸ್ತಾರೆ, ನೀವು ಚಿಕ್ಕ ವಯಸ್ಸಲ್ಲಿ ನನ್ನ ಮಾಡಿದ್ರಿ ಅಲ್ಲ, ನಾನು ನಿಮ್ ಚಿಕ್ಕಮ್ಮ ಯೋಸೆಫ ಅಂತ ತಿಳಿಸ್ತಾರೆ. ಅದಕ್ಕೆ ಅವ್ರು ಗೊತ್ತಾದ್ಮೇಲೆ ಅವ್ರು ಹತ್ಕೊಂಡಿ ಮುದ್ದಾಡ್ತಾರೆ. ಅದಾದ್ಮೇಲೆ ಹೋಗ್ಬಿಟ್ಟು ನಮ್ಮ ಅಪ್ಪನನ್ನು ಕರ್ಕೊಂಬರ್ರಿ, ನೀವೇ ಎಲ್ಲ ತಗೊಬಂದಿ ನಮ್ ಜೊತೆ ಇರ್ಬೋದಲ್ಲ ಅಂತ ಈ ರೀತಿ ಅಂತಾರೆ. ಅದಕ್ಕೆ ಅವ್ರೆಲ್ಲ ಕರ್ಕೊಂಡ್ಬಂದಿದ್ದಾನ ಕರುಗಳು, ಅವ್ರ ತಂದೆ ಆದ ಯಾಕೋಬ ಎಲ್ಲ ಕರ್ಕೊಂಡ್ಬಂದು ಅವರು ಅಲ್ಲಿ ಐಗುಪ್ತ ದೇಶದಲ್ಲೇ ವಾಸಿ ಮಾಡ್ತಾರೆ. ಅಲ್ಲೇ ವಾಸಿ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅವ್ರ ತಂದೆ ಇರ್ತಾರಲ್ಲ, ಅವರು ಅವ್ರು ಎಲ್ಲ ವಾಸಿ ಮಾಡ್ತಾ ಇರ್ತಾರೆ. ಮತ್ತೆ ಯಾಕೋಬ 147 ವರ್ಷ ಬದುಕ್ತಾರೆ. ಅದಾದ್ಮೇಲೆ ಅವರು ಅಂತಾರೆ, ನಾನ್ ನಿಮ್ನ ಆಶೀರ್ವಾದ ಮಾಡ್ತೀನಿ,
ನೀವು 17 ಜನರು 17 ಜನಾಂಗಗಳಾಗ್ತೀರಾ ಅಂತ ಈ ಆಶೀರ್ವಾದ ಮಾಡಿ ಅಂತಾರೆ. ನನ್ನ ಪಿತೃಗಳು ಎಲ್ಲಿ ಸಮಾಧಿ ಮಾಡಿದ್ರು ಅಲ್ಲೇ ನೀವು ಸಮಾಧಿ ನನ್ನ ಮಾಡ್ರಿ ಅಂತ ಅಂತಾರೆ. ಅದಕ್ಕೆ ಅವರು ಯಾಕೆ ಇವರೆಲ್ಲ ಯೋಸೆಫ್ ಅವ್ರ ಅಣ್ಣಂದಿರು ಎಲ್ಲ ಯಾಕೊಬ್ಬ ಸತ್ತ ಮೇಲೆ ಅವ್ರನ್ನ ಅಲ್ಲೇ ಸಮಾಧಿ ಮಾಡ್ತಾರೆ. ಅದಾದ್ಮೇಲೆ ಯೋಸೆಫ ಕೂಡ 110 ವರ್ಷ ಬದುಕ್ತಾರೆ. ಅದಾದ್ಮೇಲೆ ಅವ್ರಿಗೂ ವಯಸ್ಸಾಗುತ್ತೆ. ಆಮೇಲೆ ಅಂತಾರೆ ನಂಗೆ ವಯಸ್ಸಾಗ್ತಾರೆ, ಅದಕ್ಕೆ ಮತ್ತೆ ದೇವ್ರು ನಿಮ್ ಜೊತೆ ಇರ್ತಾರೆ. ಈ ನಮ್ಮ ಪಿತೃಗಳ್ಗೆ ಏನ್ ಕೊಟ್ಟಿದ್ರು ಆಶೀರ್ವಾದ ಅವ್ರು ನಿಮ್ಗೂ ಕೊಟ್ಟಿ ನಡೆಸ್ತಾರೆ, ಆ ದೇಶ ಕೂಡ ನಿಮ್ಗೂ ಮಾಡ್ಕೊಡ್ತಾರೆ ಅಂತ ಈ ರೀತಿ ಅಂದಿ ನನ್ನ ಎಲ್ಲಿ ಪಿತೃಗಳೆಲ್ಲ ಸಮಾಧಿ ಮಾಡಿದ್ರು ಅಲ್ಲೇ ನನ್ನನ್ನು ಸಮಾಧಿ ಮಾಡಿ ಅಂತ ಈ ರೀತಿ ಅಂತಾರೆ. ಅದೇ ಆಮೇಲೆ ಯೋಸೆಫನು 110 ವರ್ಷ ಬದುಕಿ ಸಾಯ್ತಾರೆ. ದೇವ್ರು ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಮಹಿಮೆ. ಆಮೇನ್. ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿ ಹೇಳಿದ್ರಿ ಬ್ರದರ್. ಇನ್ನೊಬ್ಬ ಬ್ರದರ್ ತರುಣ್ ರಾಜ್ ಹಾ ಬ್ರದರ್. ಇದ್ದೀರಾ? ಹಾ ಬ್ರದರ್ ಹೇಳಿ. ಬ್ರದರ್ ವಿಡಿಯೋ ಆನ್ ಇದೆ, ಆಫ್ ಮಾಡ್ಕೊಳ್ಳಿ ಬ್ರದರ್. ಹಾ ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ಸಹೋದರ ಸಹೋದರಿಯರೇ, ನಿಮ್ಮನ್ನು ತಂದೆಯಾದ ದೇವರ ನಾಮದಲ್ಲೂ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲೂ ಹೊಂದಿಸುತ್ತಾ ಇವತ್ತು ನಾವು ಯೋಸೇಫನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಯೋಸೇಫನು ಯಾಕೋಬನ ಮಗನು. ಯೋಸೇಫನು ತನ್ನ ಅಣ್ಣಂದಿರ ಜೊತೆಯಲ್ಲಿ ಆಡು ಕುರಿಗಳನ್ನ ಮೇಯಿಸ್ತಿರ್ತಾನೆ. ಆಗ ಅಣ್ಣಂದಿರು ಏನಾದ್ರೂ ಕೆಟ್ಟ ಕೆಲಸ ಮಾಡ್ರೆ ಯೋಸೇಫನು ಹೋಗ್ಬಿಟ್ಟು ಅವ್ರ ತಂದೆಗೆ ಎಲ್ಲ ತಿಳಿಸ್ತಾರೆ. ಮತ್ತೆ ಯೋಸೇಫನು ಯಾಕೋಬನಿಗೆ ಮುಪ್ಪಿನಲ್ಲಿ ಹುಟ್ಟಿದ್ರಿಂದ ಆಕೆ ಯಾಕೋಬನು ಯೋಸೇಫನ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ. ಇದನ್ನ ಕಂಡಿದ್ದ ಅಣ್ಣಂದಿರಿಗೆ ತುಂಬಾ ದ್ವೇಷ, ಆ ಯೋಸೇಫನ ಮೇಲೆ ತುಂಬಾ ದ್ವೇಷ ಇರುತ್ತೆ. ಆಗ ಒಂದು ದಿನ ಯೋಸೇಫನಿಗೆ ಒಂದು ಕನ್ಸು ಬೀಳುತ್ತೆ. ಏನಂತ ಅಂದ್ರೆ ಎಲ್ಲ ಸೀವುಡುಗಳನ್ನು ಕಟ್ಟುತ್ತಿರ್ತಾರೆ ಎಲ್ಲ ಅಣ್ಣಂದಿರು ಮತ್ತೆ ಯೋಸೇಫನು. ಆಗ ಈ ಎಲ್ಲಾರು ಸೀವುಡುಗಳನ್ನ ಕಟ್ತಿರುವಾಗ ಆಗ ಯೋಸೇಫನ ಸೀವುಡು ಎದ್ದಿ ನಿಲ್ಲುತ್ತೆ. ಆಗ ಎಲ್ಲ ಅಣ್ಣಂದಿರೆಲ್ಲ ಸೀವುಡುಗಳೆಲ್ಲ ಅದರ ಸುತ್ತ ಬಂದ್ಬಿಟ್ಟು ಯೋಸೇಫನ ಸೀವುಡಿಗೆ ಅಡ್ಡ ಬೀಳುತ್ತೆ. ಈ ವಿಷಯನ ಅವ್ರ ಅಣ್ಣಂದಿರಿಗೆ ಹೇಳಿದಾಗ ಆಗ ಅವ್ರ ಅಣ್ಣಂದಿರಂತಾರೆ, ನೀನು ನಮ್ಮ ಎಲ್ಲರ ಮೇಲೆ ನೀನು ದೊರೆತನ ಮಾಡ್ತೀಯ ಅಂತ ಅಂದ್ಬಿಟ್ಟು ಅಲ್ಲಿ ಇನ್ನೂ ಅವನಿಗೆ ಯೋಸೇಫನ ಮೇಲೆ ಇನ್ನೂ ದ್ವೇಷ ಆಗುತ್ತೆ ಅವ್ರ ಅಣ್ಣಂದಿರಿಗೆ. ಅದಾದ್ಮೇಲೆ ಮತ್ತೆ ಯೋಸೇಫನು ಇನ್ನೊಂದು ಕನ್ಸು ಬೀಳುತ್ತೆ. ಆ ಕನ್ಸಲ್ಲಿ ಏನಂತ ಅಂದ್ರೆ ಎಲ್ಲ ಸೂರ್ಯ ಚಂದ್ರ ಎಲ್ಲ ಮತ್ತೆ 11 ನಕ್ಷತ್ರಗಳು ಯೋಸೇಫನಿಗೆ ತಲೆಬಾಗಿರೋ ತರ ಕನ್ಸು ಬೀಳುತ್ತೆ. ಈ ಕನ್ಸನ್ನೆಲ್ಲ ಅವ್ರ ತಂದೆಗೆ ಮತ್ತೆ ಅವ್ರ ಅಣ್ಣಂದಿರಿಗೆ ತಿಳಿಸಿದಾಗ ಆಗ ಅವ್ರ ತಂದೆ ಅಂತಾರೆ, ನಾನು ಮತ್ತೆ ನಿನ್ನ ತಾಯಿ ನಿನ್ಗೆ ಮತ್ತೆ ಅಡ್ಡ ಬೀಳ್ತೀವ ಅಂತ ಅಂದ್ಬಿಟ್ಟು ಗದ್ರಿಸ್ಬಿಟ್ಟು ಅಲ್ಲಿಂದ ಅವ್ನ ಕಳಿಸ್ತಾರೆ. ಈ ವಿಷಯನ ಜಾಸ್ತಿ ಯಾಕೋಬನು ತಲೆಯಲ್ಲಿ ಇಳ್ಕೊರಿಲ್ಲ. ಅದಾದ್ಮೇಲೆ ಒಂದು ದಿವಸ ಅವ್ರ ಅಣ್ಣಂದಿರೆಲ್ಲ ಆಡು ಕುರಿನೆಲ್ಲ ಮೇಯಿಸ್ಕೊಂಡು ಶೆಕೆಮ್ ಒಂದು ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಆಡು ಕುರಿನೆಲ್ಲ ಮೇಯಿಸ್ಕೊಂಡಿರ್ತಾರೆ. ಆಗ ಯಾಕೋಬನು ಯೋಸೇಫನಿಗೆ ಹೇಳ್ತಾರೆ, ನೀನು ನಿನ್ನ ಅಣ್ಣನ ಬಳಿಗೆ ಹೋಗು, ಅವ್ರ ಒಂದು ಯೋಗಕ್ಷೇಮವನ್ನು ತಿಳ್ಕೊಂಡು ನೀನ್ ಬಾ ಅಂತ ಅಂತಾರೆ. ಆಗ ಅವನು ಯೋಸೇಫನು ಅವ್ರ ಅಣ್ಣನ ಹತ್ರ ಹೋಗ್ತಾರೆ, ಆ ಶೆಕೆಮ್ ಹತ್ರ ಹೋಗ್ತಾರೆ. ಆಗ ಯೋಸೇಫನು ಬರೋದನ್ನ ಆ ಅಣ್ಣಂದಿರು ದೂರದಿಂದ ನೋಡ್ತಾರೆ. ಆಗ ದೂರದಿಂದ ನೋಡಿದಾಗ ಅವ್ರು ಅವರೆಲ್ಲ ಡಿಸ್ಕಸ್ ಮಾಡ್ಕೋತಾರೆ, ಇವನ್ನ ಏನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಂತಾರೆ, ನಾವು ಇವನ್ನ ಕೊಂದಿ ಆ ಗುಂಡಿಯಲ್ಲಿ ಹಾಕ್ಬಿಡೋಣ ಅಂತ ಅಂದ್ಬಿಡ್ತಾರೆ. ಆಗ ಅವನು ಯೋಸೇಫನು ಹತ್ರ ಬರೋವರೆಗೂ ಕಾಯ್ತಾ ಇರ್ತಾರೆ. ಆಗ ಅವನ ಹತ್ರ ಬಂದಾದ್ಮೇಲೆ ಅವನ ಅಂಗಿಯನ್ನ ತೆಗ್ಬಿಟ್ಟು ಅವನ್ನ ಗುಂಡಿಯಲ್ಲಿ ಹಾಕ್ಬಿಡ್ತಾರೆ. ಆಗ ಅವರೆಲ್ಲ ಇನ್ನೇನು ಊಟಕ್ಕೆ ಕೂತ್ಕೋತಾರೆ. ಆಗ ಅಲ್ಲಿ ಒಂದು ಇಸ್ರಾಯೇಲ್ ಗುಂಪು ಐಗುಪ್ತ ದೇಶಕ್ಕೆ ಹೋಗ್ತಾ ಇರ್ತಾರೆ. ಇದನ್ನ ಒಬ್ಬ ಅನ್ನ ಅಲ್ಲಿ ತಿಳ್ಕೊತಾನೆ. ಆಮೇಲೆ ತಿಳ್ಕೊಬಿಟ್ಟು ಆ ಮಿಕ್ಕಿದವ್ರಿಗೆಲ್ಲ ಹೇಳ್ತಾರೆ, ನಾವು ಇವನ್ನ ಸುಮ್ನೆ ಕೊಂದಾಕೋ ಬದಲು ಅಲ್ಲಿ ಆ ಒಂದು ಐಗುಪ್ತ ದೇಶಕ್ಕೆ ಹೋಗ್ತಾರಲ್ಲ ಇಸ್ರಾಯೇಲ್ ಜನರಿಗೆ ಕೊಡ್ಬೋದಲ್ಲ, ನಮ್ಗೆ ಸ್ವಲ್ಪ ದುಡ್ಡಾರು ಬರುತ್ತೆ ಅಂತ ಅಂತಾರೆ. ಅದಾದ್ಮೇಲೆ ಅವರು ಅವನ್ನ ಅಲ್ಲಿಂದ ಯೋಸೇಫನ ಅಲ್ಲಿಂದ ಎತ್ಬಿಟ್ಟು ಆ ಒಂದು ಐಗುಪ್ತ ದೇಶಕ್ಕೆ ಹೋಗ್ತಾ ಇರುವ ಒಂದು ಇಸ್ರಾಯೇಲ್ ಜನರಿಗೆ ಮಾರ್ಬಿಡ್ತಾರೆ. ಆಗ 20 ರೂಪಾಯಿನ ಕೊಡ್ತಾರೆ.
ಅದಾದ್ಮೇಲೆ ಅವನ ಅಂಗಿ ಇರುತ್ತಲ್ಲ, ಯೋಸೇಫನ ಅಂಗಿ, ಅವರು ಒಂದು ಅಲ್ಲೇನೆ ಒಂದು ಕುರಿನ ಕಟ್ ಮಾಡ್ಬಿಟ್ಟು ಎಲ್ಲ ರಕ್ತನೆಲ್ಲ ಒಂದು ಅಂಗಿಗೆ ಹಾಕ್ಬಿಡ್ತಾರೆ. ಆಮೇಲೆ ಒಂದು ಇಷ್ಟು ಒಬ್ರು ಮನುಷ್ಯರಿಗೆ ಕೊಟ್ಬಿಟ್ಟು ಅಂತಾರೆ, ನೀವು ಹೋಗಿ ನನ್ನ ತಂದೆಗೆ ಕೊಡು, ಇದು ಯೋಸೇಫನು ಸತ್ತಿದಾನಂತ ಅಂತ ಅಂತಾರೆ. ಆಗ ಅವರು ಆ ಮನುಷ್ಯ ಎಲ್ಲ ಹೋಗ್ಬಿಟ್ಟು ಯಾಕೋಬನ ಹತ್ರ ಹೋಗ್ತಾರೆ. ಆಮೇಲೆ ಕೇಳ್ತಾರೆ, ಇದು ನಿನ್ ಮಗನ ಅಂಗಿಯನಾ ಅಂತ ಕೇಳುವಾಗ, ಹೌದು ಇದು ನನ್ನ ಮಗನ ಅಂಗಿ ಅಂತ ಅಂದಿ ಅವರು ದುಃಖ ಪಡ್ತಾರೆ. ಯಾವ್ದೋ ಒಂದು ಮೃಗ ಬಂದು ಸಾಯಿಸಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ದುಃಖ ಪಡ್ತಾರೆ. ಆಮೇಲೆ ಅವರು ಅಳ್ತಾರೆ. ಅದಾದ್ಮೇಲೆ ಯೋಸೇಫನು ಅಲ್ಲೇನೆ ಇಸ್ರಾಯೇಲ್ ಕೈಗೆ ಕೊಟ್ಟಾದ್ಮೇಲೆ ಅವ್ರು ಐಗುಪ್ತಗೆ ಹೋಗಿ ಅಲ್ಲಿ ಐಗುಪ್ತರಿಗೆ ಮಾಡ್ತಾರೆ. ಆಗ ಯಾವಾಗ ಯೋಸೇಫನು ಬರ್ತಾನೆ, ಆವಾಗ ಪೋಟಿಫರನಿಗೆ ತುಂಬಾ ಒಂದು ಅಭಿವೃದ್ಧಿ ಆಗ್ತಾನೆ. ಒಂಥರ ಲಕ್ ಬರುತ್ತೆ. ಇದನ್ನ ಯೋಸೇಫನ್ನ ಇದನ್ನ ನೋಡ್ಬಿಟ್ಟು ಇವ್ನ್ ಬಂದಾದ್ಮೇಲೆ ನಂಗೆ ಈ ತರಾನೇ ಆಗ್ತಾ ಇರೋದು ಅಂತ ಅಂದ್ಬಿಟ್ಟು ಅವನ್ನ ಒಂದು ಎಲ್ಲ ಅಧಿಕಾರನ ಕೊಡ್ತಾನೆ. ಆಮೇಲೆ ಅವಾಗ ಒಂದು ದಿವಸ ಎಲ್ಲ ಅವನು ತುಂಬಾ ಸುಂದರ ಆಗಿರ್ತಾನೆ. ಹೀಗಿರುವಾಗ ಪೋಟಿಫರನ ಹೆಂಡತಿ ಬಂದ್ಬಿಟ್ಟು ಅಂತಾರೆ, ನನ್ನ ಮದ್ವೆ ಮಾಡ್ಕೊ ಅಂತ ಅಂತಾರೆ. ಆಗ ಅವನು ಅಂತಾರೆ, ಈ ರೀತಿ ಮಾಡುವುದು ತಪ್ಪು ಅಂತ ಅಂತಾರೆ. ನೀನು ನನ್ನ ದನಿಯ ಹೆಂಡತಿ, ಮತ್ತೆ ಇದು ದೇವರಿಗೆ ನಾನು ವಿರುದ್ಧವಾಗಿ ನಡ್ಕೊಳ್ಳೋ ತರ ಆಗುತ್ತೆ ಅಂತ ಅಂದ್ಬಿಟ್ಟು ಅವನು ಅಲ್ಲಿಂದ ಹೋಗಕ್ಕೆ ನೋಡ್ತಾನೆ. ಆಗ ಅವಾಗ ಅವಳು ಅವ್ನ ಬಟ್ಟೆ ಹಿಡ್ಕೊಬಿಡ್ತಾರೆ. ಅವಾಗ ಅವನು ಯೋಸೇಫನು ಆ ಬಟ್ಟೆನ ಅಲ್ಲೇ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಆಗ ಪೋಟಿಫರನ ಹೆಂಡತಿಗೆ ತುಂಬಾ ಕೋಪ ಬರುತ್ತೆ. ಆಮೇಲೆ ಕೋಪ ಬಂದು ಅವ್ರ ಗಂಡನಿಗೆ ಎಲ್ಲ ವಿಷಯನ ಹೇಳ್ತಾರೆ. ಅವ್ರ ಗಂಡ ತುಂಬಾ ಕೋಪ ಮಾಡ್ಕೊಂಡು ಅವನ್ನ ಸೆರೆಮನೆಗೆ ಹಾಕ್ತಾರೆ. ಆಗ ಅವನು ಸೆರೆಮನೆಗೆ ಹಾಕ್ದಾಗ ಒಬ್ಬ ಐಗುಪ್ತ ದೇಶದ ಅರಸನಾದ ಫಾರೋನಿಗೆ ಇರ್ತಾರಲ್ಲ, ಅವ್ರಿಗೆ ಫಾರೋನು ಅಲ್ಲಿ ಒಬ್ಬ ಪಾನದಾಯಕ ಮುಖ್ಯಸ್ಥನ ಇರ್ತಾನೆ, ಮತ್ತೆ ಭಕ್ಷ್ಯರಾರರ ಮುಖ್ಯಸ್ಥರು ಇರ್ತಾರೆ. ಆ ಫಾರೋನಿಗೆ ವಿರುದ್ಧವಾಗಿ ಅವ್ರಿಬ್ರು ನಡ್ಕೊಂಡಿದ್ದನ್ನ ಅವನು ಕೋಪಗೊಂಡ್ಬಿಟ್ಟು ಎಲ್ಲಿ ಯೋಸೇಫನಿಗೆ ಒಂದು ಸೆರೆ ಹಾಕ್ತಾರೆ, ಅದೇ ಸೆರೆಗೆ ಇವರಿಬ್ರನ್ನ ಹಾಕ್ತಾರೆ. ಆಗ ಒಂದು ರಾತ್ರಿ ಪಾನದಾಯಕನಿಗೆ ಮತ್ತೆ ಭಕ್ಷ್ಯಕಾರನಿಗೆ ಒಂದು ಕನಸು ಬೀಳುತ್ತೆ. ಆಗ ಕನಸಿನ ಅರ್ಥ ಅವ್ರಿಗೆ ಗೊತ್ತಾಗಲ್ಲ. ಆಗ ಯೋಸೇಫನು ಅವರು ತುಂಬಾ ಚಿಂತೆ ಉಳ್ಳರಾಗಿರ್ತಾರೆ. ಆಗ ಅವನು ಯೋಸೇಫನು ಆ ಸೆರೆಯಲ್ಲಿ ಇರ್ತಾರಲ್ಲ, ಅವಾಗ ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ನೀವೇನಕ್ಕೆ ಇಷ್ಟೊಂದು ಚಿಂತೆ ಉಳ್ಳರಾಗಿದ್ದೀರಾ, ಏನಾಗಿದೆ ಅಂತ ಕೇಳಿದಾಗ ಅವ್ರಂತಾರೆ, ನಂಗೆ ಒಂದು ಕನ್ಸು ಬೀಳಿದೆ, ಅದ ಅರ್ಥ ನಂಗೆ ಗೊತ್ತಾಗ್ತಲ್ಲ ಅಂತ ಅಂದಾಗ ಆಗ ಯೋಸೇಫನು ಆ ಕನ್ಸಿಗೆ ಅರ್ಥ ಹೇಳ್ತಾರೆ. ಆಗ ಆ ಕನ್ಸಿನಂತಾನೆ ಎಲ್ಲ ಆಗುತ್ತೆ. ಆಗ ಈ ವಿಷಯನ ಅವರು ಅವಾಗ ಅಂತಾನೆ ಯೋಸೇಫನು, ನೀವು ಈಚೆ ಹೋಗ್ತಿರಲ್ಲ, ನನ್ನ ಮರಿಬೇಡ್ರಿ, ನನ್ನ ಸೆರೆಯಿಂದ ಬಿಡಿಸ್ರಿ ಅಂತ ಅಂತಾರೆ. ಆಗ ಅವರು ಪಾನದಾಯಕನು ಆ ಒಂದು ವಿಷಯವನ್ನು ಮರ್ತೋಗ್ಬಿಡ್ತಾನೆ. ಆಗ ಒಂದು ದಿವಸ ಫರೋಹನಿಗೆ ಕನ್ಸು ಇರುತ್ತೆ. ಆ ಕನ್ಸು ಏನಂತ ಅಂದ್ರೆ ಒಂದು ನೈಲ್ ನದಿಯಿಂದ 7 ಒಳ್ಳೆ ಕೊಬ್ಬಿನ ಹಸು ಬರುತ್ತೆ. ಆಮೇಲೆ ಅದಿಂದನೇ ಒಂದು ಬಡಕಲಾಗಿರೋ ಇನ್ನು 7 ಹಸುಗಳು ಬರುತ್ತೆ. ಆಗ ಆ 7 ಬಡಕಲಾಗಿರೋ ಹಸುಗಳು ಒಂದು ಒಳ್ಳೆ ಕೊಬ್ಬಿನಿರುವಂತ ಹಸುಗಳನ್ನ ತಿನ್ಕೊಬಿಡುತ್ತೆ. ಮತ್ತೆ ಅವನು ಎಚ್ಚರಿಕೆ ಆಗ್ಬಿಡ್ತಾನೆ ಫರೋಹನು. ಆಗ ಅವನು ಮತ್ತೆ ಮಲ್ಕೋತಾನೆ. ಆಮೇಲೆ ಮತ್ತೆ ಇನ್ನೊಂದು ಕನ್ಸು ಬೀರುತ್ತೆ. ಆ ಕನ್ಸಲ್ಲಿ ಏನಂದ್ರೆ, ಒಂದು ಬತ್ತಿ ಹೋಗಿರುವ ತೆನೆಗಳು ಒಳ್ಳೆ ತೆನೆಗಳನ್ನ ನುಂಗ್ಕೊಬರುತ್ತೆ. ಆಮೇಲೆ ಅದಾದ್ಮೇಲೆ ಅವನು ಅಲ್ಲೇ ಎಚ್ಚರಿಕೆ ಆಗ್ಬಿಡ್ತಾನೆ. ಅದಾದ್ಮೇಲೆ ಅವರು ಅಲ್ಲೇ ಎದ್ದಾದ್ಮೇಲೆ ಮಾರನೇ ದಿನ ಆಗ ಫಾರೋನು ಎಲ್ಲಾನು ಕಳಿಸ್ತಾನೆ. ಈ ಕನ್ಸಿನ ಜೋಯಿಷರನ್ನು ವಿದ್ವಾಂಸರನ್ನು ಎಲ್ಲ ಕಳಿಸ್ಬಿಟ್ಟು ಕೇಳ್ತಾರೆ, ಈ ಕನ್ಸಿನ ಅರ್ಥ ಏನು ಅಂತ ಕೇಳಿದಾಗ ಆಗ ಅವರು ಯಾರಿಗೂ ಹೇಳಕ್ಕೆ ಆಗಲ್ಲ. ಅದಾದ್ಮೇಲೆ ಅವರು ಪಾನದಾಯಕನಿಗೆ ಆವಾಗ ಅವನಿಗೆ ಜ್ಞಾಪನ ಬರುತ್ತೆ. ಆಮೇಲೆ ಅವನು ಜ್ಞಾಪನ ಬಂದಾದ್ಮೇಲೆ ಅವನು ಈ ರೀತಿ ಒಬ್ಬ ಇಬ್ರಿಯನ ದಳವಾಯಿಯ ಒಬ್ಬ ದಾಸನಿದ್ದಾನೆ, ಅವನು ನಂಗೇನು ಈ ರೀತಿ ಒಂದು ಕನ್ಸು ಬಂದಿರುತ್ತೆ. ಆಗ ಅವನಿಗೆಲ್ಲ ಕನ್ಸು ಹೇಳ್ತಾನೆ, ಅದರಂತಾನೆ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಫಾರೋನಿಗೆ ಹೇಳ್ತಾರೆ. ಆಗ ಫಾರೋನು ಯೋಸೇಫನ್ನ ಕರೆಸ್ತಾರೆ. ಆಗ ಯೋಸೇಫನ್ನು ಕರೆಸಿ ಆಗ ಫಾರೋನು ಎಲ್ಲ ಒಂದು ಕನ್ಸನ್ನ ಯೋಸೇಫನಿಗೆ ಹೇಳ್ತಾರೆ.
ಆಗ ಯೋಸೇಫನು ಆ ಕನ್ಸಿನ ಅರ್ಥ ಹೇಳ್ತಾರೆ. ಏನಂತಂದ್ರೆ 7 ವರ್ಷ ಒಂದು 2 ಕನ್ಸು ಒಂದೇನೆ. 7 ವರ್ಷ ಮೊದಲು ಎಲ್ಲ ಒಂದು ಒಳ್ಳೆ ಒಂದು ಫಲ ಕೊಡುತ್ತೆ ದೇಶದಲ್ಲಿ. ಆಮೇಲೆ ಮತ್ತೆ ಇನ್ನೊಂದು 7 ವರ್ಷ ಎಲ್ಲ ಒಂದು ಎಲ್ಲ ಎಲ್ಲ ಬರಗಾಲ ಇನ್ನು 7 ವರ್ಷ ಬರಗಾಲ ಬರುತ್ತೆ. ಆಗ ಎಲ್ಲ ಎಷ್ಟೊಂದ್ ಜನ ಸಾಯ್ತಾರೆ ಅಂತ ಅಂತಾರೆ. ಅದಾದ್ಮೇಲೆ ಅವರು ಆಮೇಲೆ ಯೋಸೇಫನ್ ಅಂತಾರೆ ಇದಕ್ಕೆ ಮುಂಚೆನೆ ನಾವೆಲ್ಲ ಒಂದು ದವಸ ಧಾನ್ಯನ ಕೂಡಿಟ್ಕೋಬೇಕು. ಅದಕ್ಕೆ ಒಂದು ಒಳ್ಳೆ ಒಬ್ಬ ಜ್ಞಾನವಂತವನ್ನು ಈ ದೇಶಕ್ಕೆ ಆ ಒಂದು ಆಡಳಿತವನ್ನು ನೀವು ಮಾಡ್ಬೇಕು ಅಂತ ಅಂತಾರೆ. ಆಗ ಫಾರೋನಿಗೆ ಇದನ್ನ ತಿಳ್ಕೊಂಡು ಅವಾಗ ಅಂತಾನೆ ಇವನಷ್ಟು ಜ್ಞಾನವಂತನಾಗಿದ್ದಾನೆ, ಇವನು ದೇವರ ಒಂದು ದಯೆ ಉಳ್ಳವನು, ಇವನ್ಗಿಂತ ಬೇರೆ ಯಾರು ಸಿಗಲ್ಲ ಅಂತ ಅಂದ್ಬಿಟ್ಟು ಇವನ್ನೇ ಆ ಒಂದು ದೇಶಕ್ಕೆ ಅಧಿಕಾರ ಮಾಡ್ತಾರೆ. ಅವ್ನಿಗೇನಂದ್ರೆ ಬರೀ ಒಂದು ಸಿಂಹಾಸನವನ್ನು ಬಿಟ್ಟಿರಲ್ಲ, ಇನ್ನೆಲ್ಲ ಒಂದು ಅಧಿಕಾರವನ್ನು ಐಗುಪ್ತ ದೇಶದ ಮೇಲೆ ಯೋಸೇಫನಿಗೆ ಕೊಡ್ತಾರೆ. ಅದಾದ್ಮೇಲೆ ಅವರು ಅದಾದ್ಮೇಲೆ ಯೋಸೇಫನು ಪೋಟಿಫರನ ಮಗಳಾದ ಅಸಾನತ್ ಎಂಬವರನ್ನು ಮದುವೆ ಮಾಡ್ಕೊಳ್ತಾರೆ. ಅವರು ಮದುವೆ ಮಾಡ್ಕೊಂಡಾದ್ಮೇಲೆ ಒಂದು 7 ವರ್ಷ ಮೊದಲು 7 ವರ್ಷದಲ್ಲಿ ಅವರು ಎಲ್ಲ ಒಂದು ದವಸ ಧಾನ್ಯನೆಲ್ಲ ಕೂಡಿಕೋತಾರೆ. ಆಗ ಅವ್ರಿಗೆ 2 ಗಂಡು ಮಕ್ಕಳು, ಯೋಸೇಫನಿಗೆ 2 ಗಂಡು ಮಕ್ಕಳು ಹುಟ್ಟುತ್ತಾರೆ. ಮೊದಲನೇ ಮಗನು ಮಾನಸೆ ಮತ್ತೆ 2ನೇ ಮಗನು ಇಫ್ರಾಯಿಮು. ಆಗ ಒಂದು ಒಳ್ಳೆ ಒಂದು ಕಾಲ ಮುಗ್ದಾದ್ಮೇಲೆ ಆಗ ಇನ್ನೇನು ಬರಗಾಲ ಪ್ರಾರಂಭ ಆಗುತ್ತೆ. ಆಗ ಬರಗಾಲ ಪ್ರಾರಂಭ ಆದಾಗ ಆಗ ಅಲ್ಲಿ ಯಾಕೋಬನು ತನ್ನ ಮಕ್ಕಳಿಗೆ ಹೇಳ್ತಾರೆ, ನಂಗೆ ಐಗುಪ್ತ ದೇಶದಲ್ಲಿ ಎಲ್ಲ ದವಸ ದಾನ ಸಿಗುತ್ತಂತ ನಂಗೆ ಕಿವಿಯಲ್ಲಿ ಬಿದ್ದಿದೆ. ನೀನು ಹೋಗ್ಬಿಟ್ಟು ಅಲ್ಲಿ ಎಲ್ಲ ನಮ್ಗೆ ಬೇಕಾದ ದವಸ ಧಾನ್ಯನ ಹಣ ಕೊಟ್ಟಿ ಬಾ ಅಂತ ಅಂತಾರೆ. ಆಗ ಅವರು 10 ಜನ ಅವರು ಯೋಸೇಫನ ಅಣ್ಣಂದಿರು ಐಗುಪ್ತ ದೇಶಕ್ಕೆ ಬರ್ತಾರೆ. ಅವರು ಐಗುಪ್ತ ದೇಶಕ್ಕೆ ಬಂದಾಗ ಅಲ್ಲಿ ಅವ್ರು ಒಂದು ದವಸ ಧಾನ್ಯನ ತಗೊಳೋದ್ ನೋಡ್ಬಿಟ್ಟು ಯೋಸೇಫನ್ ನೋಡ್ಬಿಟ್ಟು ಆ ಯೋಸೇಫನು ಅವ್ರ ಅಣ್ಣಂದಿರನ್ನ ಗುರುತಿರ್ಸ್ತಾನೆ. ಆದ್ರೆ ಅವ್ರ ಅಣ್ಣಂದಿರಲ್ಲ ಯೋಸೇಫನ್ನ ಗುರುತಿರಲ್ಲ. ಅದಕ್ಕೆ ಯೋಸೇಫನ ಗುರ್ತಿರಲ್ಲ. ಆಮೇಲೆ ಯೋಸೇಫನು ಅಂತಾನೆ ಅವ್ರ ಅಣ್ಣಂದಿರಿಗೆ ನೀವು ಯಾರು ನೀವು ಇಲ್ಲಿ ಏನಕ್ಕೆ ಬಂದಿದ್ದೀರಾ, ಮತ್ತೆ ನೀವೇನಾದ್ರು ನಮ್ಮ ದೇಶದಲ್ಲಿ ಏನಾದ್ರು ತಗೊಬರಕ್ಕೆ, ಏನಾದ್ರು ನೋಡ್ಕೊಳಕ್ಕೆ, ನಮ್ಮ ರಹಸ್ಯ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಆಗ ಅವ್ರಂತಾರೆ ನಾವು ಬಂದಿರೋದು ಇಲ್ಲಿ ದವಸ ಧಾನ್ಯ ತಗೋರಕ್ಕೆ ಅಂತ ಅಂತಾರೆ. ಆಗ ಅವರು ಯೋಸೇಫನು ಆಗ ಅವ್ರನ್ನ ಕರ್ಕೊಂಡು ಊಟಕ್ಕೆ ಕರೀತಾರೆ. ಆಮೇಲೆ ಅವ್ರಂತಾರೆ, ನಾನು ನಿನ್ನ ತಮ್ಮನಾದ ಯೋಸೇಫನು ಅಂತ ಅವ್ರ ಅಣ್ಣಂದಿರ್ಗೆ ಹೇಳ್ತಾರೆ. ಅದಾದ್ಮೇಲೆ ಯೋಸೇಫನ್ ಅಂತಾರೆ, ನನ್ನ ತಂದೆಯನ್ನು ನೀನು ಇಲ್ಲೇ ಕರ್ಕೊಂಬಾ, ಇನ್ನು 2 ವರ್ಷ ಅಷ್ಟೇ ಆಗಿರೋದು ಬರಗಾಲ ಬಂದು, ಇನ್ನು 5 ವರ್ಷ ಇಲ್ಲೇ ಐಗುಪ್ತ ದೇಶದಲ್ಲೇ ಇರ್ಲಿ ಅಂತ ಅಂತಾರೆ. ಆಗ ಅವರು 10 ಜನ ಅಣ್ಣಂದಿರು ಹೋಗ್ಬಿಟ್ಟು ಅವ್ರ ತಂದೆಯನ್ನು ಕರ್ಕೊಂಡ್ಬರ್ತಾರೆ. ಆಗ ಅವರು ಅವರ ತಂದೆ ಅಲ್ಲೇ ಇರ್ತಾರೆ. ಆಮೇಲೆ ಈ ಬರಗಾಲ ಇರ್ತಲ್ಲ, ಎಲ್ಲಾ ಜನರೆಲ್ಲ ಈ ವಿಷಯವನ್ನು ತಿಳ್ಕೊತಾರೆ. ಎಲ್ಲ ಐಗುಪ್ತ ದೇಶದಲ್ಲಿ ದವಸ ಧಾನ್ಯಗಳಿದೆ ಅಂತ ಅಂದ್ಬಿಟ್ಟು ಎಲ್ಲ ಜನರೆಲ್ಲ ತಿಳ್ಕೊತಾರೆ. ಅವಾಗ ಎಲ್ಲ ಭೂಮಿಲೆಲ್ಲ ಬರಗಾಲ ಆಗಿರುತ್ತೆ. ಆಗ ಎಲ್ಲ ಜನರೆಲ್ಲ ಆ ಒಂದು ದೇಶಕ್ಕೆ ಬಂದು ಎಲ್ಲ ಹಣ ಕೊಟ್ಟು ಎಲ್ಲ ದವಸ ಧಾನ್ಯನ ತಗೋತಾ ಇರ್ತಾರೆ. ಹಾಗೆ ಎಲ್ಲರ ಹತ್ರ ಹಣ ಎಲ್ಲ ಖಾಲಿ ಆಗಾದ್ಮೇಲೆ ಅವ್ರ ಹತ್ರ ಇರೋ ಒಂದು ದನ ಕುರಿಗಳನ್ನೆಲ್ಲ ಮತ್ತೆ ಮಾರ್ಬಿಟ್ಟು ಮತ್ತೆ ದವಸ ಧಾನ್ಯನೆಲ್ಲ ತಗೋತಾರೆ. ಆ ದನ ಕುರಿಗಳೆಲ್ಲಾನು ಖಾಲಿ ಆಗ್ಬಿಡುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನೇ ಒಳ್ಳೆ ದಾಸರಾಗಿ ಐಗುಪ್ತರಿಗೆ ಮಾರ್ಕೊಬಿಡ್ತಾರೆ. ಆಗ ಅವರು ಮಾರ್ಕೊಬಿಡ್ತಾರೆ. ಅವಾಗ ಅವರು ಮಾರ್ಕೊಬಿಡ್ತಾರೆ. ಅದಾದ್ಮೇಲೆ ಈ ಯಾಕೋಬನು ಆ ಒಂದು ಐಗುಪ್ತ ದೇಶದಲ್ಲಿ 17 ವರ್ಷ ಬದುಕ್ತಾನೆ. ಆಮೇಲೆ ಅವನು ಸಾಯುವಂತ ಸಮಯದಲ್ಲಿ ಅವ್ರನ್ನ ಕರ್ಬಿಟ್ಟು ಹೇಳ್ತಾರೆ, ನಾನು ಇನ್ನೇನೋ ಸಾಯ್ತೇನೆ ಅಂತ ಅಂದ್ಬಿಟ್ಟು ಅವ್ರು ಯೋಸೇಫನಿಗೆ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಅವ್ರು ಅಂತಾರೆ, ನಮ್ಮ ಮಕ್ಕಳ 12 ಮಕ್ಕಳಿಂದ 12 ಕುಲಗಳು ಹುಟ್ಟುತ್ತೆ ಅಂತ ಅಂತಾರೆ. ಅದಾದ್ಮೇಲೆ ಅವರು ಆಶೀರ್ವಾದ ಮಾಡಿದ ನಂತರ
ಅವರು ಅಂತಾರೆ ನನ್ನ ಪಿತೃಗಳ ಬಳಿಯಲ್ಲೇ ನನ್ನ ಸಮಾಧಿ ಮಾಡ್ರಿ ಅಂತ ಅಂತಾರೆ. ಅವರು ಒಂದು ಆಮೇಲೆ ಅವರು ಯಾಕೋಬನು ಸಾಯ್ತಾನೆ. ಆಮೇಲೆ ಯಾಕೋಬನು 147 ವರ್ಷ ಬದುಕ್ತಾನೆ. ಆಮೇಲೆ ಯೋಸೇಫನು ಮತ್ತೆ ಅವ್ರ ಅಣ್ಣಂದಿರೆಲ್ಲರೂ ಒಂದು ಕಾನಾನ್ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲೇ ಎಲ್ಲೇ ಮಕ್ಳೆ ಒಂದು ಎಲ್ಲಿ ಪಿತೃಗಳನ್ನೆಲ್ಲ ಎಲ್ಲ ಸಮಾಧಿ ಮಾಡಿದ್ರು ಅಲ್ಲೇನೆ ಸಮಾಧಿ ಮಾಡ್ತಾರೆ. ಅದಾದ್ಮೇಲೆ ಅವರು ಅಲ್ಲಿ ಕಾನಾನ ಬಿಟ್ಟು ಐಗುಪ್ತಕ್ಕೆ ಬರ್ತಾರೆ. ಅದಾದ್ಮೇಲೆ ಯೋಸೇಫನ ಮಗನಾದ ಎಫ್ರಾಯಿಮು ದೊಡ್ಡನಾಗಿ ಅವ್ನ ಮೊಮ್ಮಕ್ಕಳೆಲ್ಲ ಹುಟ್ಟುತ್ತಾರೆ. ಆಗ ಯೋಸೇಫನು ತನ್ನ ಅಣ್ಣಂದಿರಿಗೆಲ್ಲ ಹೇಳ್ತಾರೆ, ನನಗೆ ಸಾವು ಸಮೀಪವಾಗಿದೆ, ನೀವು ನನ್ನ ಪಿತೃಗಳ ಬಳಿಯಲ್ಲೇ ಸಮಾಧಿ ಮಾಡ್ರಿ ಅಂತ ಅಂತಾರೆ. ಅದಾದ್ಮೇಲೆ ಅವರು ಐಗುಪ್ತ ದೇಶದಿಂದ ಆಗ ಯೋಸೇಫನು ಸಾಯ್ತಾನೆ. ಆಗ ಅಣ್ಣಂದಿರಲ್ಲ ಯೋಸೇಫನನ್ನು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಎಲ್ಲಿ ಎಲ್ಲ ಪಿತೃಗಳನ್ನ ಸಮಾಧಿ ಮಾಡಿದ್ರು ಅಲ್ಲೇ ಕರ್ಕೊಂಡೋಗಿ ಸಮಾಧಿ ಮಾಡ್ತಾರೆ. ಯೋಸೇಫನು ಒಟ್ಟು 110 ವರ್ಷ ಬಾಳ್ತಾನೆ. ಅದಾದ್ಮೇಲೆ ಅವನ ಶವಕ್ಕೆ ಸುಗಂಧವಾದ ದ್ರವ್ಯವನ್ನು ಹಾಕಿ ಐಗುಪ್ತದಿಂದ ಅಲ್ಲಿ ಕಾನಾನ್ ದೇಶಕ್ಕೆ ಹೋಗಿ ಅಲ್ಲಿ ಸಮಾಧಿ ಮಾಡ್ತಾರೆ. ಈ ವಾಕ್ಯವನ್ನು ದೇವ್ರ ಆಶೀರ್ವದಿಸ್ಲಿ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಆಮೇನ್. ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಬ್ರದರ್ ತರುಣ್ ಲೋಕೇಶ್ ಇದಾರ? ತರುಣ್ ಲೋಕೇಶ್ ಇಲ್ಲ ಇಲ್ಲ ಸಿಸ್ಟರ್, ಇಲ್ಲ ಬ್ರದರ್ ಅವರು ಇನ್ನು ತುಂಬಾ ಜನ ಉಳಿದಾರ ಸಿಸ್ಟರ್. ಮತ್ತೆ ಅವ್ರಿಗೆ ನಾಳೆಗೆ ಟೈಮ್ ಕೊಡಂಬ್ರಿ ಅವ್ರಿಗೆ. ಇಲ್ಲ ಬ್ರದರ್ ಅವ್ರು ಯಾರು ನಾಳೆ ಬರಲ್ಲ, ಮುಗಿಸ್ಬಿಡಿ ಬ್ರದರ್ ಇವತ್ತು. ಓಕೆ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಕರ್ತನಲ್ಲಿ ಪ್ರೀತಿಯೊಳ ಸಹೋದರ ಸಹೋದರಿಯರೇ, ಇಷ್ಟೊತ್ತು ನಾವು ಯೇಸಪ್ಪನ ಒಂದು ಚರಿತ್ರೆ ಬಗ್ಗೆ ನಾವು ಕೇಳಿದೀವಿ. ಯೇಸಪ್ಪನ ಯಾರು, ಯಾರ ಮಗ, ಹೇಗೆ ಎಲ್ಲ ಕೂಡ ನಾವು ಕೇಳಿದೆ. ಎಲ್ಲ ಮಕ್ಕಳು ಚೆನ್ನಾಗಿ ಹೇಳಿದ್ರು. ಇದನ್ನ ನಾವು ನೋಡುವಾಗ ಏನ್ ತಿಳ್ಕೊಳ್ತೀವಿ ಅಂತಂದ್ರೆ, ದೇವರು ಅಬ್ರಾಹ್ಮನಿಗೆ ಮಾಡಿದಂತ ಆಶೀರ್ವಾದ ಅದನ್ನ ಇಸಾಕನಿಗೆ ಕೂಡ ಆಶೀರ್ವಾದ ಮಾಡಿದ್ರು. ಅದೇ ಆಶೀರ್ವಾದ ಮತ್ತು ಯಾಕೋಬನಿಗೆ ಕೂಡ ಬಂತು. ಯಾಕೋಬನಿಂದ ಆತನ 12 ಕುಲಗಳಲ್ಲಿ ದೇವರು ಅವ್ರನ್ನ ಆಶೀರ್ವದಿಸುವಂಥದ್ದು. ಪ್ರತ್ಯೇಕವಾಗಿ ಯೇಸಪ್ಪನನ್ನು ದೇವರ ಆರಿಸಿ ಅಭಿವೃದ್ಧಿ ಪಡಿಸ್ತಕ್ಕಂಥದನ್ನ ನಾವು ನೋಡಿದೀವಿ. ಯೇಸಪ್ಪನ ಒಂದು ಚರಿತ್ರೆ ನೋಡಿದ್ರೆ ಏನಂತಂದ್ರೆ, ಯೇಸಪ್ಪನ ಜೀವಿತದಲ್ಲಿ ಅವನ ಅಣ್ಣ ತಮ್ಮಂದಿರು ಅವನಿಗೆ ಎಷ್ಟೆಲ್ಲ ನೋವುಗಳನ್ನು ಹಿಂಸೆಗಳನ್ನು ಕೊಟ್ಟಿದ್ರು ಕೂಡ ಅವನು ಪ್ರೀತಿ ಮಾತ್ರ ಕಡಿಮೆ ಆಗ್ಲಿಲ್ಲ. ತನ್ನ ತಂದೆ ಯಾವ ರೀತಿಯಲ್ಲಿ ಅವನನ್ನು ಪ್ರೀತಿ ಮಾಡ್ತಾ ಇದ್ದನೋ ಆ ಪ್ರೀತಿಯನ್ನು ತನ್ನ ಸಹೋದರಿಗೆ ಅವನು ತೋರಿಸ್ತಾ ಇದ್ದ. ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿದ್ವಿ ಏನಂದ್ರೆ, ಅವನಲ್ಲಿ ಗುಂಡಿಯಲ್ಲಿ ಹಾಕಿ ಅವನು ಸಾಯಿಸ್ಬೇಕು, ತಂದೆಗೆ ಮೆಸೇಜ್ ಕಳಿಸ್ಬೇಕಂತ ಪ್ಲಾನ್ ಮಾಡಿದ್ರು. ಆದ್ರೆ ಆ ಇಸ್ಮಾಯಿಲ್ ಜನರಿಗೆ ಅವನು ಮಾರಿಬಿಟ್ರು. ಆದ್ರೂ ಕೂಡ ದೇವ್ರು ಅವನಿಗೆ ಯಾವ ಸಂದರ್ಭದಲ್ಲೂ ಕೂಡ ಕೈ ಬಿಡ್ಲಿಲ್ಲ. ಅವ್ರು ಯಾವ ರೀತಿಯಲ್ಲಿ ಅವನನ್ನು ಹಿಂಸೆ ಪಡಿಸ್ತಾ ಇದ್ರು, ಯಾವ ರೀತಿಯಲ್ಲಿ ಅವನನ್ನು ದ್ವೇಷ ಮಾಡ್ತಾ ಇದ್ರು, ದೇವರು ಯೇಸಪ್ಪನನ್ನು ಅತ್ಯುನ್ನತವಾದ ಸ್ಥಾನಕ್ಕೆ ಅವನು ತೆಗೆದುಕೊಂಡು ಹೋದ್ರು. ಆ ಕನಸುಗಳ ಅರ್ಥಗಳನ್ನು ಹೇಳುವಾಗ ಇವರಿಗೆ ನೋವಾಯ್ತೇನಂದ್ರೆ, ಇವನಿಗೆ ನಾವು ಅಡ್ಡ ಬೀಳ್ಬೇಕಾ, ಇವನ್ ನಮ್ಗಿಂತ ಚಿಕ್ಕವನು, ಇವನಿಗೆ ನಾವು ಅಡ್ಡ ಬೀಳ್ಬೇಕಾ, ನಮ್ಮ ತಂದೆ ತಾಯಿಗಳು ಕೂಡ ಇವನಿಗೆ ಅಡ್ಡ ಬೀಳ್ಬೇಕಾ ಅನ್ನುವಂತ ಒಂದು ಮನಸ್ತಾಪನೆ ಅವರಲ್ಲಿ ಬಂತು. ಆದ್ರೆ ಆ ಮನಸ್ತಾಪನೆ ಅದು ದೇವರ ಒಂದು ಯೋಜನೆ, ಆದ್ರೆ ಅವರಿಗೆ ಅದು ಅರ್ಥ ಆಗ್ಲಿಲ್ಲ. ಆದ್ರೆ ದೇವರು ಇವರನ್ನು ಐಗುಪ್ತ ದೇಶ ಕರ್ಕೊಂಡು ಹೋಗಿ ಐಗುಪ್ತ ದೇಶದಲ್ಲಿ ಈ ರೀತಿಯಲ್ಲಿ ಅವ್ರನ್ನೆಲ್ಲ ನಡೆಸೋದಕ್ಕಾಗಿ ದೇವ್ರು ಏನ್ ಮಾಡಿದಾರೆ ಅಂದ್ರೆ, ಯೇಸಪ್ಪನನ್ನ ಅಲ್ಲಿಂದ ಅಣ್ಣ ತಮ್ಮಂದಿರು ದ್ವೇಷವಂತ ಮಾಡಿ ಆ ದ್ವೇಷದಿಂದ ಅವನ ಅಲ್ಲಿಗೆ ಮಾರುವಂತೆ ಮಾಡಿ ಮತ್ತೆ ಅಲ್ಲಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಆ ಐಗುಪ್ತ ದೇಶದಲ್ಲಿ ಅವನ ಅರಸನ ಕೈ ಕೆಳಗಡೆ ಇದ್ದು ಆ ಅರಸನಿಗೆ ಸಹಾಯಕನಾಗಿದ್ದು ಆ ಐಗುಪ್ತ ದೇಶ ಆಡಳಿತವನ್ನು ಮಾಡುವಂತೆ, ಆಡಳಿತ ಬಂದಾಗ ಮತ್ತೆ ಸಹೋದರರು ಊಟ ಇಲ್ಲದೆ ಇರುವಂತ ಒಂದು ದೌಷ್ಯದಾನ ಇದಿರುವಂತ ಒಂದು ಪರಿಸ್ಥಿತಿಯಲ್ಲಿ ಇರುವಾಗಲೂ ಕೂಡ ದೇವರು ಅವರನ್ನ ಐಗುಪ್ತ ದೇಶಕ್ಕೆ ಅವರನ್ನು ಕರ್ಕೊಂಡು ಹೋಗುವಂತ ನೋಡ್ತೀವಿ. ಇದು ಯಾರಿಗೆ ಹೇಳಿದ್ರೆ ಅಂದ್ರೆ, ದೇವರು ಅಬ್ರಾಹ್ಮನಿಗೆ ಮಾಡಿದಂತ ವಾಗ್ದಾನ. ನಿನ್ನಿಂದ ಹುಟ್ಟುವಂತ ಜನಾಂಗ ಈ ರೀತಿಯಲ್ಲಿ ಐಗುಪ್ತ ದೇಶದಲ್ಲಿ ಅವ್ರು ಇರ್ತಾರೆ, ಐಗುಪ್ತ ದೇಶಕ್ಕೆ ಸೇರ್ತಾರೆ, ಅವ್ರು ಅಷ್ಟಲ್ಲಿ ಕಷ್ಟಗಳನ್ನು ಅನುಭವಿಸ್ತಾರೆ, ಇದೆಲ್ಲ ಆಗುತ್ತೆ ಅಂತ ಹೇಳಿ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ರು. ಆ ವಾಗ್ದಾನ ಇಲ್ಲಿ ಯೇಸಪ್ಪನ ಮೂಲಕ ನೆರವೇರಿಸುವಂತದನ್ನ ನಾವು ನೋಡ್ತೀವಿ. ಅಂದ್ರೆ ದೇವರ ಯೋಜನೆ ಎಲ್ಲಿ ಮಟ್ಟ ಅಂತಂದ್ರೆ, ಯೇಸಪ್ಪನನ್ನು ಕರೆದುಕೊಂಡು ಹೋಗಿ ಐಗುಪ್ತ ದೇಶದಲ್ಲಿ ಅರಸನ ಕೈ ಕೆಳಗಡೆ ಇಟ್ಟು ಅವನ ಮೂಲಕ ಎಲ್ಲ ಸೋದರರು ಮತ್ತೆ ಐಗುಪ್ತ ದೇಶಕ್ಕೆ ಬರುವಂತೆ ಮಾಡಿ, ಐಗುಪ್ತ ದೇಶದಲ್ಲಿ ಅವರನ್ನು ನೋಡಿ
ಯೇಸಪ್ಪನ ಏನಂದ್ರೆ ಸಂತೋಷ ಪಡ್ತಾನೆ. ಯೇಸಪ್ಪನವರು ಎಷ್ಟೆಲ್ಲ ಆತನಿಗೆ ನೋವುಗಳನ್ನು ಕೊಟ್ರು, ದ್ವೇಷ ಮಾಡಿದ್ರು ಅಣ್ಣಂದರು. ಆದ್ರೆ ಯೇಸಪ್ಪನ ಹತ್ರ ಪ್ರೀತಿ ಕಡಿಮೆ ಆಗ್ಲಿಲ್ಲ. ಯೇಸಪ್ಪನ ಹತ್ರ ಏನಿತ್ತಂತಂದ್ರೆ ಅವನ ಪ್ರೀತಿಸುವಂತ ಒಂದು ಸ್ವಭಾವನ, ಯಾಕಂದ್ರೆ ದೇವರ ದಯ ಅವನಿಗಿರುವುದರಿಂದ ಯೇಸಪ್ಪನ ತನ್ನ ಅಣ್ಣಂದ್ರನ್ನ ಪಾಪ ಅವರಂದ್ರ ಮಾಡಿದಂತ ಅಪರಾಧಗಳನ್ನು ಕ್ಷಮಿಸಿ ತನ್ನ ಅಣ್ಣಂದ್ರನ್ನು ಗುರುತಿಡಿದು ಅವನು ಅಳ್ತಾನೆ, ದುಃಖ ಪಡ್ತಾನೆ. ಅಣ್ಣಂದ್ರ ಅವನಿಗೆ ಪುನಃ ಹಿಡಿಯಂಗಿಲ್ಲ. ಯಾಕಂದ್ರೆ ಅವರೆಲ್ಲ ಅವನನ್ನು ಮಾರಿರ್ತಾರೆ. ಅವನು ಎಲ್ಲಿದ್ದಾನೋ ಏನಿದ್ದಾನೋ ಬಿಡು ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಬಟ್ ಆದ್ರೆ ಏನಂತಂದ್ರೆ ಅಣ್ಣಂದ್ರು ದ್ವೇಷ ಮಾಡಿದ್ರು ಕೂಡ ಯೇಸಪ್ಪನಲ್ಲಿರ್ತಕ್ಕಂಥ ಪ್ರೀತಿ ಅಣ್ಣಂದ್ರನ್ನು ಪ್ರೀತಿಸುವಷ್ಟು ಮಟ್ಟಿಗೆ ಆತನ ಪ್ರೀತಿ ಮಾಡ್ತಾ ತನ್ನ ಅಣ್ಣಂದ್ರಿಗೆ ಗುರುತನ್ನು ತಾನೇ ಹೇಳ್ಕೊಳ್ತಾನೆ. ಸಹೋದರ, ನೀವು ನನ್ನನ್ನು ಮಾರಿದಿರಿ, ನೀವು ನನ್ನನ್ನು ಕೊಲ್ಬೇಕಂತ ಆಲೋಚನೆ ಮಾಡಿದಿರಿ, ಏನೆಲ್ಲ ನೀವು ಪ್ಲಾನ್ ಮಾಡಿದಿರಿ. ಆದ್ರೆ ದೇವರು ನನ್ನನ್ನು ನಿಮಗೋಸ್ಕರವಾಗಿ ಮುಂದಾಗಿ ನನ್ನನ್ನು ಐಗುಪ್ತ ದೇಶದಲ್ಲಿ ಅರಸನ ಕೈ ಕೆಳಗೆ ಹಿಡಿದುಕೊಂಡು ನಿಮ್ಮನ್ನು ನೋಡಿಕೊಳ್ಳುವಂತ ಭಾಗ್ಯ ಮತ್ತು ನಿಮ್ಮನ್ನು ಐಗುಪ್ತ ದೇಶಕ್ಕೆ ಕರ್ಕೊಳ್ಳುವಂತ ಭಾಗ್ಯ, ದೇವರ ಒಂದು ಯೋಜನೆ ಏನಿದೆ ಆ ಯೋಜನೆ ಪ್ರಕಾರವಾಗಿ ದೇವರು ನನ್ನನ್ನು ಇಲ್ಲಿ ಕಳಿಸಿದಾನೆ. ನೀವು ನನ್ನನ್ನು ಕಳಿಸ್ಬೇಕಂತ ನೀವು ಕಳಿಸಿಲ್ಲ, ಆದ್ರೆ ದೇವರೇ ನಿಮ್ಮ ಮೂಲಕ ನನ್ನನ್ನು ಇಲ್ಲಿ ಕಳಿಸಿದಾನೆ. ಇದೆಲ್ಲ ದೇವರ ಪ್ಲಾನ್ ಆಗಿದೆ ಅಂತೇಳಿ ತನ್ನ ಅಣ್ಣಂದರಿಗೆ ಅದನ್ನ ಹೇಳ್ಬಿಟ್ಟು ಆತನ ಸಂತೋಷ ಪಡ್ತಾನೆ, ಅಪ್ಪಿಕೊಡ್ತಾನೆ, ಅವ್ರಿಗೆ ಮುದ್ದಾಡ್ತಾನೆ. ಅಂದ್ರೆ ನೀವೇನ್ ಮಾಡಿದ್ದು ನೀವು ತಪ್ಪಂತ ತಿಳ್ಕೊಬೇಡ್ರಿ, ನೀವು ನಾನು ಕ್ಷಮಿಸಿದೆ ನಿಮ್ಮನ್ನ, ನೀವು ಕೂಡ ಸಂತೋಷದಿಂದ ನನ್ನೊಟ್ಟಿಗೆ ಇರ್ಬೋದಲ್ಲ ಎಂಬುದಾಗಿ ಹೇಳುವಾಗ ಆ ಸಹೋದರರು ಕೂಡ ಹೇಳ್ತಾರೆ ಏನಂದ್ರೆ ಆತನ ನೋಡಿ ಪಶ್ಚಾತ್ತಾಪ ಪಡ್ತಾರೆ. ನಮ್ಮ ತಮ್ಮನಿಗೆ ನಾವು ಯಾವ ರೀತಿಯಲ್ಲಿ ನೋವಿಗೊಳಪಡಿಸಿದ್ವಲ್ಲಪ್ಪ, ಹಿಂಗೆಲ್ಲ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ಅವರು ಅಸಹ್ಯ ಪಡ್ಕೊಳ್ತಾರೆ. ಬಟ್ ಆದ್ರೂ ಕೂಡ ಯೇಸಪ್ಪನ ಏನ್ ಮಾಡ್ತಾನಂದ್ರೆ ಅಲ್ಲಿ ಪ್ರೀತಿಯನ್ನು ತೋರಿಸುವಂತದನ್ನ ನಾವು ನೋಡ್ತೇವೆ. ಯಾಕೆಂತಂದ್ರೆ ಯಾಕೋಬನು ತನ್ನ ಮಗನಾಗಿರ್ತಕ್ಕಂಥ ಮುಪ್ಪಿನ ಪ್ರಾಯದಲ್ಲಿ ಪಡೆದಿರ್ತಕ್ಕಂಥ ಯೇಸಪ್ಪನನ್ನು ನೋಡಿ ಆತನು ಯಾವ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ದನೋ ಆ ಪ್ರೀತಿ ಯೇಸಪ್ಪನಿಗೆ ತೋರಿಸುವಂತ ಪ್ರೀತಿಯನ್ನು ನೋಡಿ ಸಹೋದರರು ಏನ್ ಮಾಡಿದಾರೆ ಅಂದ್ರೆ ಅವನಿಗೆ ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ತಾನೆ ಎಂಬುದಾಗಿ ಅವ್ರು ಆಲೋಚನೆ ಮಾಡಿದ್ರು. ಆ ಪ್ರೀತಿ ನಮಗೆ ಸಿಗಲ್ವಾ, ಅವನು ಸಾಯಿಸಿದ್ರೆ ನಮಗೆ ಸಿಗುತ್ತೆ ಅಂತ ಹೇಳ್ಕೊಂಡ್ರು. ಆದ್ರೆ ತಂದೆ ಪ್ರೀತಿ ಸಿಗುವಂತದ್ದು ಇನ್ನೊಬ್ಬರನ್ನು ದ್ವೇಷದ ಮೂಲಕ ಸಿಗುವುದಿಲ್ಲ. ಆದ್ರೆ ತಂದೆ ಪ್ರೀತಿ ಸಿಗುವಂತದ್ದು ಏನಂದ್ರೆ ನಾವು ಒಬ್ರನ್ನೊಬ್ರು ಪ್ರೀತಿಸುವಾಗ ತಂದೆ ಪ್ರೀತಿ ಸಿಗ್ತದೆ. ಹಾಗೆ ತಂದೆಯಾದ ದೇವರು ಕೂಡ ನಾವು ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸಿದ್ರಿಂದ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕ ಕಳಿಸಿಕೊಟ್ಟು. ಯಾಕಂತಂದ್ರೆ ಲೋಕದ ಮೇಲೆ ಪ್ರೀತಿ ನಡ್ತಾನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಕಾರಣ ಏನಂದ್ರೆ ಎಲ್ಲರೂ ನಿತ್ಯ ಜೀವ ಪಡಿಬೇಕು, ಎಲ್ಲರೂ ಕೂಡ ಆ ನಿತ್ಯ ಜೀವನ ಹೊಂದಿಕೊಳ್ಬೇಕೆಂಬ ಪ್ಲಾನ್ ಮಾಡಿ ದೇವ್ರ ಏನಂತಂದ್ರೆ ಆ ಯೇಸು ಕ್ರಿಸ್ತನ ಭೂಲೋಕ ಕಳಿಸಿಕೊಟ್ರೆ ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ತನ್ನ ಮಕ್ಕಳನ್ನಾಗಿ ಆತನ ಮಾಡಿಕೊಂಡಿದ್ದಾನೆ. ಅಂದ್ರೆ ಯೇಸಪ್ಪನ ಒಂದು ಜೀವನ ಚರಿತ್ರೆಯಲ್ಲಿ ನಾವು ನೋಡೋ ಪ್ರಕಾರ ಏನಂದ್ರೆ ಯಾವ ರೀತಿಯಲ್ಲಿ ಯೇಸಪ್ಪನನ್ನು ಅಣ್ಣ ತಮ್ಮಂದರು ದ್ವೇಷಿಸಿದ್ರು, ಹಾಗೆ ಯೇಸು ಕ್ರಿಸ್ತನ ಕೂಡ ಸ್ವಂತ ಸಹೋದರ ಆತನನ್ನು ದ್ವೇಷ ಮಾಡಿದರು, ಸ್ವಂತ ಸಹೋದರ ಆತನನ್ನು ಶಿಲುಬೆಗೆ ಹಾಕಿದರು, ಸ್ವಂತದವರ ಆತನನ್ನು ಹಿಂಸೆ ಪಡಿಸಿದರು. ಅದೇ ರೀತಿಯಲ್ಲಿ ಯೇಸಪ್ಪನನ್ನು ಹಿಂಸೆ ಪಡಿಸಿದಂತ ಜನರು ಹೇಗೆ ಇದ್ರು ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ಕೂಡ ದ್ವೇಷ ಪಡಿಸಿದ್ದಾರೆ. ಆದ್ರೆ ಯೇಸು ಕ್ರಿಸ್ತನ ಕೂಡ ಜನರನ್ನು ಏನ್ ಮಾಡಿದಾರೆ ಅಂತಂದ್ರೆ ಎಲ್ಲರನ್ನ ತಂದೆ ಅವ್ರನ್ನ ಕ್ಷಮಿಸು, ತಾವ್ ಏನ್ ಮಾಡ್ತಾರೆ ಹರಿಯರ್ ಎಂಬುದಾಗಿ ತನ್ನ ಪ್ರೀತಿಯನ್ನು ಆ ಶಿಲ್ಬೆ ಮೇಲೆ ಇರುವಾಗಲೂ ಕೂಡ ಪ್ರಾಣ ಹೋಗುವಾಗಲೂ ಕೂಡ ಅವರ ಕ್ಷಮಾಪಣೆಯನ್ನು ತಂದೆಯಾದ ದೇವರ ಬಳಿಯಲ್ಲಿ ಕೇಳುವಂತೆ ಯೇಸಪ್ಪನು ಕೂಡ ಅಂತ ಒಂದು ಪರಿಸ್ಥಿತಿ, ಆತನ ಸಾಯಿಸುವಂತ ಪರಿಸ್ಥಿತಿ ಆಳ ಬಾವಿಯಲ್ಲಿ ಆಗ್ತಾ ಇದ್ರಂತೂ ಗೊತ್ತಿದ್ರು ಕೂಡ ಆತನ ಅವರನ್ನು ದ್ವೇಷಿಸಲಿಲ್ಲ, ಅವ್ರನ್ನು ಪ್ರೀತಿ ಮಾಡಿದ. ಅವ್ರು ಮಾರಿದ್ರು ಕೂಡ ಆತನ ಬೇರೆ ದೇಶಕ್ಕೆ ಕೊಟ್ಟರು ಕೂಡ ಅವ್ರನ್ನ ದ್ವೇಷಿಸಲಿಲ್ಲ. ಆತನ ಮನ್ಸು ಮಾಡಿದ್ರೆ ಅವ್ರನ್ನೆಲ್ಲ ಸಾಯಿಸ್ಬೋದಾಗಿತ್ತು. ಇವ್ರೆಲ್ಲ ಇಷ್ಟೆಲ್ಲ ನಾನು ಮಾಡ್ಯಾರ, ಇವ್ರು ನಾನು ಯಾಕೆ ಉಳಿಸ್ಬೇಕು, ಇವ್ರನ್ನೆಲ್ಲ ಎಲ್ಲ ಕಲಸ್ ಮಾಡಿಬಿಡ್ಬೇಕಂತ ಆತನ ಆಲೋಚನೆ ಮಾಡ್ಬೋದಾಗಿತ್ತು. ಆದ್ರೆ ಆತನ ಮಾಡ್ಲಿಲ್ಲ. ಆದ್ರೆ ಅಣ್ಣಂದ್ರನ್ನ ಪ್ರೀತಿ ಮಾಡಿದ. ಅದೇ ರೀತಿಯಲ್ಲಿ ದೇವ್ರು ನಮ್ಮನ್ನು ಕೂಡ ಪ್ರೀತಿ ಮಾಡ್ತಾನೆ. ಈ ಯೇಸಪ್ಪನ ಒಂದು ಚರಿತ್ರೆಯಲ್ಲಿ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ ಯೇಸಪ್ಪನು ತನಗೆ ಎಷ್ಟೇ ಸಮಸ್ಯೆಗಳು ಬಂದಿದ್ರು ಕೂಡ ಅಣ್ಣಂದ್ರಿಂದ ಅವನು ಏನ್ ಮಾಡಿದಂದ್ರೆ ಪ್ರೀತಿ ಸ್ವಭಾವವನ್ನು ತೋರಿಸ್ತಾನೆ. ಆ ಪ್ರೀತಿಸುವಿಕೆ ಅದು ನಮ್ಮ ಜೀವಿತದಲ್ಲಿ ಕೂಡ ಇರ್ಬೇಕು. ದೇವ್ರು ನಮ್ಮನ್ನು ಪ್ರೀತಿಸಿದ ಮೇರೆಗೆ ನಾವು ಕೂಡ ಇನ್ನೊಬ್ಬರನ್ನು ಪ್ರೀತಿಸ್ಬೇಕು. ಹಾಗೆ ಯೇಸಪ್ಪನು ಕೂಡ ಸಂಪೂರ್ಣವಾಗಿ ತನ್ನ ಅಣ್ಣಂದರನ್ನು ಪ್ರೀತಿಸಿದ ಮಟ್ಟಿಗೆ ಇವತ್ತು ನಾವು ತಿಳ್ಕೊಳ್ತೇವೆ ಏನಂದ್ರೆ ಅಂತ ಪ್ರೀತಿ ನಮ್ಮಲ್ಲಿದ್ರು ಕೂಡ ನಾವು ದೇವರಿಗೆ ಒಳ್ಳೆ ಮಕ್ಕಳಾಗಲಿಕ್ಕೆ ಸಾಧ್ಯ ಮತ್ತು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ನಮ್ಮ ಮಕ್ಕಳಾಗಲಿಕ್ಕೆ ಸಾಧ್ಯ. ಇಂಥ ಒಂದು ಪ್ರೀತಿ ಯೇಸಪ್ಪನಿಗೆ ಜೀವಿತದಲ್ಲಿ ನಡೆದಂತ ಘಟನೆಗಳಲ್ಲಿ ಬಂದಂತ ಒಂದು ತೋರಿದಂತ ಪ್ರೀತಿ ಅನೇಕ ಮಕ್ಕಳು ಉತ್ತಮದ ರೀತಿಯಲ್ಲಿ ಹೇಳಿದ್ರು. ಯಾವ ರೀತಿಯಲ್ಲಿ ಹೇಗೆ ನಡೀತು ಘಟನೆ ಹೇಗೆ ಎಲ್ಲ ನಾನೇನು ವಿವರಣೆ ಮಾಡೋದು ಏನಿಲ್ಲ. ಮಕ್ಕಳು ಅತ್ಯುನ್ನತವಾಗಿ ಇರ್ತಕ್ಕಂತ ಒಂದು ಜ್ಞಾನದಿಂದ ಎಲ್ಲ ಸ್ಟೋರಿಯನ್ನು ಹೇಳಿದ್ದಾರೆ. ಬಹಳ ತುಂಬಾ ಸಂತೋಷ ಈ ಸ್ಟೋರಿನ ಕೇಳಿದಂತ ಇದ್ರಲ್ಲಿ ನಾವು ತಿಳ್ಕೊಳ್ತೀವಿ ಏನಂದ್ರೆ ಆತನಿರುವಂತ ಪ್ರೀತಿ
ಯೇಸಪ್ಪನಲ್ಲಿರುವಂತ ಪ್ರೀತಿ ನಮ್ಮೆಲ್ಲರಲ್ಲಿ ಕೂಡ ಇರಬೇಕೆಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವರ ಆ ಪ್ರೀತಿಯನ್ನು ತನ್ನ ಮಗನನ್ನು ಕಳಿಸಿಕೊಡೋದ್ರ ಮೂಲಕ ಹೇಗೆ ಪ್ರೀತಿ ತೋರಿಸಿದ್ರೆ ಹಾಗೆ ಇವತ್ತು ಆ ಪ್ರೀತಿಯನ್ನು ನಾವು ಹೊಂದಿಕೊಂಡು ಲೋಕದಲ್ಲಿ ಕ್ರೈಸ್ತರಾಗಿರ್ತಕ್ಕಂಥ ನಾವು, ಕ್ರಿಸ್ತನನ್ನು ಅರ್ಥಕೊಂಡಿರ್ತಕ್ಕಂಥ ನಾವು ಕ್ರಿಸ್ತನ ಪ್ರೀತಿಯನ್ನು ಅನೇಕರಿಗೆ ಹೇಳೋಣ. ಈ ಪ್ರೀತಿಯನ್ನು ಹಂಚಿಕೊಳ್ಳೋಣ, ದ್ವೇಷವನ್ನು ಬಿಟ್ಟು ಬಿಡೋಣ, ಪ್ರೀತಿಸೋದನ್ನು ನಾವು ಕಲ್ತ್ಕೊಳ್ಳೋಣ. ದೇವರು ಈ ವಾಕ್ಯ ನಮ್ಮೆಲ್ಲರ ಆಶೀರ್ವಾದಕ್ಕಾಗಿ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಮುಕ್ತಾಯ ಮಾಡೋಣ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಬ್ರದರ್ ವಾಸು ಇದ್ದೀರಾ? ವಾಸು ಬ್ರದರ್ ಇಲ್ಲ. ತರುಣ್ ರಾಜ್ ಕೊನೆ ಪ್ರಾರ್ಥನೆ ಮಾಡ್ಬೇಕಂತ ನಾ ಕೇಳ್ಕೊಳ್ತೇನೆ. ಬ್ರದರ್ ತರುಣ್ ರಾಜ್. ಬ್ರದರ್ ಬೇರೆಯವ್ರ ಕೊಡಿ ಬ್ರದರ್. ಅವಾಗ್ಲೇ ಅವ್ರ ಅಣ್ಣ ಮಾಡಿದಾರೆ, ಬೇರೆಯವ್ರ ಕೊಡಿ ಬ್ರದರ್. ಓಕೆ. ಸಮಾಧಾನ. ಸಹೋದರಿ ಚೈತನ್ಯ ಸಿಸ್ಟರ್ ಪ್ರಾರ್ಥನೆ ಮಾಡ್ತೀರಾ ಕೊನೆಯದಾಗಿ? ಚೈತನ್ಯ. ಓಕೆ. ಬ್ರದರ್ ಪೃಥ್ವಿ ಪ್ರಾರ್ಥನೆ ಮಾಡ್ತೀರಾ? ಇಲ್ಲ. ಓಕೆ. ಕೊನೆಯದಾಗಿ ಸುಧಾ ಸಿಸ್ಟರ್ ನೀವೇ ಪ್ರಾರ್ಥನೆ ಮಾಡ್ತೀರಾ? ಸುಧಾ ಸಿಸ್ಟರ್ ಪ್ರಾರ್ಥನೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ ಕೊನೆಯದಾಗಿ. ಬ್ರದರ್. ಪ್ರಾರ್ಥನೆ ಮಾಡಿ.